ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಈ ವಾರದ ಒಂದು ಪಂಚಾಂಗ ಫಲ ಹೇಗಿದೆ, ಆ ಗ್ರಹಗಳ ಸ್ಥಿತಿ ಗತಿ ನಮ್ಮನ್ನು ಒಳ್ಳೆಯದಕ್ಕೆ ಕರ್ಕೊಂಡು ಹೋಗುತ್ತಾ, ಒಳ್ಳೆಯ ಭಾವನೆಗಳು ಸಂಕಲ್ಪಗಳು, ವಾರಾಹಿ ದೇವಿಯ ಒಂದು ಶಕ್ತಿ ಅನ್ನತಕ್ಕಂಥದ್ದು ಹೇಳ್ತೇವೆ. 19ನೇ ತಾರೀಕು ಅಕ್ಟೋಬರ್ 2025 ಭಾನುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಅಶ್ವಯುಜ ಮಾಸೆ, ಕೃಷ್ಣ ಪಕ್ಷದ ತ್ರಯೋದಶಿ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಐಂದ್ರಯೋಗ, ವಾಣಿಜ್ಯಕರಣ ಇವತ್ತಿನ ಪಂಚಾಂಗ ಫಲ. ದಂತ್ರಯೋದಶಿ ಅಂತ ಕೂಡ ನಾವು ಹೇಳ್ತೇವೆ ಇವತ್ತು ವಿಶೇಷವಾಗಿ. ಅದರ ಜೊತೆಯಲ್ಲಿ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ, ನಮಸ್ತಸ್ಥೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಥೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ, ನಮಸ್ತಸ್ಥೈ 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 ನಮೋ ನಮಃ. ಹಾಸನಾಂಬ ದೇವಿ ತುಂಬ ಶಕ್ತಿ, ವಾರಾಹಿ ದೇವಿಯ ಆ ಒಂದು ಕ್ಷೇತ್ರ, ಕಾಶಿರಾಜನ ಇವತ್ತು ಈ ಹಾಸನಾಂಬ ಕ್ಷೇತ್ರದ ಒಂದು ಶಕ್ತಿ ಏನು, ಅಮ್ಮನವರು ನಮ್ಮ ನಾಡದೇವಿ ಬಗ್ಗೆ ನಾವು ತಿಳ್ಕೋಬೇಕು ಮಕ್ಕಳೇ. ನಮ್ಮ ನಾಡು, ಜಲ, ಭಾಷೆ ಏನಿದೆ, ಏನು ಅಂತ ಒಂದು ಪವಾಡ, ಯಾಕೆ ಜನ ಮರಳೋ ಜಾತ್ರೆ ಮರಳೋ, ಆ ದೇವಿಯ ಒಂದು ವರ್ಷಕ್ಕೊಮ್ಮೆ ಮಾತ್ರ ತೆಗಿತಕ್ಕಂಥ ಈ ಒಂದು ಕ್ಷೇತ್ರದ ಬಗ್ಗೆ ಮೊದಲೇ ಹೇಳಬೇಕಿತ್ತು, ಕಾಯ್ತಿದ್ದೆ. ಈ ಒಂದು ಭಾನುವಾರದ ಸಂಚಿಕೆಗೆ ನಿಮಗೆ ಉಣಬಡಿಸಬೇಕು. ಗುರುಮುಖೇನ, ಆಚಾರ್ಯ ಮುಖೇನ ಏನು ತಿಳ್ಕೊಂಡಿದ್ದೇನೆ, ಒಂದು ಅಲ್ಪ ಅಣುವಷ್ಟು ಅದನ್ನು ನಿಮ್ಮ ಮುಂದುಗಡೆ ನಿಮಗೂ ಆ ತಾಯಿ ಜಗನ್ಮಾತೆಯರ ಶಕ್ತಿ ಗೊತ್ತಾಗ್ಲಿ. ಏನಕ್ಕೆ ಅಲ್ಲಿ ಹೋಗ್ತಾರೆ, ಏನಲ್ ಪವಾಡ. ವರ್ಷಕ್ಕೊಮ್ಮೆ ನೋಡಿ, ಅಶ್ವಯುಜ ಮಾಸದ ವಿಶೇಷವಾಗಿ ಅಮ್ಮನವರಿಗೆ ಈ ಒಂದು ನವರಾತ್ರಿ ಮುಗಿದು ಅಕ್ಟೋಬರ್ ಕೊನೆ ಇಲ್ಲವೇ ನವೆಂಬರ್ನಲ್ಲಿ ಆರಂಭವಾಗತಕ್ಕಂಥ ಒಂದು ಗುರುವಾರದ ದಿನ, ತ್ರಯೋದಶಿ ದಿನ ವಿಶೇಷವಾಗಿ ಆ ಒಂದು ಬಾಗಿಲು ತೆಗೆಯತಕ್ಕಂಥದ್ದು. ಅರಸು ವಂಶಸ್ಥರು, ಪುರೋಹಿತರು, ಆಗಮಿಕರು, ಜಿಲ್ಲಾಧಿಕಾರಿಗಳು, ಗಣ್ಯರು ಬಂದು ಅಲ್ಲೆಲ್ಲರೂ ಆ ಒಂದು ಮುಚ್ಚಿರ್ತಾರೆ. ವರ್ಷಕ್ಕೊಮ್ಮೆ ಮಾತ್ರನೇ ತೆಗೆಯೋದು, ನಿತ್ಯ ತೆಗೆದಿರಲ್ಲ. ಈ ಕ್ಷೇತ್ರ ಹಸನಾಂಬೆ, ಹಸನ್ಮುಖಿ. ನಮ್ಮ ಜೀವನದಲ್ಲಿ ನಮಗೆ ಕಲಿಯುಗಕ್ಕೆ ಶಾಪ ಬಂದು ದುಃಖವೇ. ನಗು ಎಲ್ಲಿದೆ ಮಕ್ಕಳೇ, ಎಲ್ಲಿದೆ ನಗು? ಯಾರ ಮನೆಗೋದರೂ ಅಲ್ಲೊಂದು ನೋವೆ, ಅಲ್ಲೇನೋ ಒಂದು ನೋವು. ನಾವು ಬೇಯ್ತಲೇ ಇರ್ತೇವೆ. ಯಾವುದೋ ಹುಡುಕಾಟ, ಒದ್ದಾಟ, ಏನೋ ಒಂದು ಹೊರೆ, ಮನೆಯ ಹೊರೆ, ಜವಾಬ್ದಾರಿಯ ಹೊರೆ, ಕುಟುಂಬದ ಹೊರೆ, ಹಣಕಾಸಿನ ಹೊರೆ, ಆರೋಗ್ಯದ ಹೊರೆ, ಈ ಥರದ್ದು. ಯಾರನ್ನು ನೋಡಿದ್ರು ಕೂಡ ಮುಖ ಗಂಟಿಕೊಂಡು ಹಿಂಗೆ ಕೂತಿರ್ತಾರೆ. ಅದಕ್ಕೆ ಏನು, ಆ ನನ್ನ ತಾಯಿ ಜಗನ್ಮಾತೆ ಕಾಶಿರಾಜನ ಮಕ್ಕಳಾಗಿ ಸಪ್ತಮಾತೃಕೆಯರು ಭೂಮಿಗೆ ಬರ್ತಾರೆ. ಬ್ರಾಹ್ಮಣಿ, ಕೌಮಾರಿ, ವೈಷ್ಣವಿ, ಮಾಹೇಶ್ವರಿ, ವಾರಾಹಿ, ಇಂದ್ರಾಣಿ,
ಚಾಮುಂಡಿಯರು, ಸಪ್ತಮಾತೃಕೆಯರು ವಿಶೇಷವಾಗಿ ಜನನ ತಾಳಿ ಈ ದಕ್ಷಿಣಕ್ಕೆ ಬರಬೇಕು, ಪ್ರವಾಸ ನೋಡ್ಕೊಂಡು ಬರೋಣ ಅಂತ ಆ ಅಮ್ಮಂದಿರ ಆ ಒಂದು ಶಕ್ತಿ, ಜಗನ್ಮಾತೆಯ ಶಕ್ತಿ ಸಪ್ತಮಾತೃಕೆಯರ ಸ್ವರೂಪದಲ್ಲಿ ಕಾಶಿರಾಜನಿಗೆ ಮಕ್ಕಳಾಗಿ ಹುಟ್ಟಿ ಈ ದಕ್ಷಿಣ ಪತೇಶ್ವರ, ದಕ್ಷಿಣದ ಕಡೆ, ದಕ್ಷಿಣ ಭಾರತದ ಕಡೆ ಆ ಜಗನ್ಮಾತೆಯರು ಬರ್ತಾರಂತೆ. ನೋಡ್ಕೊಂಡು ಬರೋಣ. ಇವತ್ತಿಗೂ ನಮ್ಮ ಮನೆಗಳಲ್ಲಿ ಒಂದು ಪದ್ಧತಿ ಇದೆ. ಏನೇ ಮಾಡುದು, ಎಷ್ಟೇ ಕಷ್ಟ ಇರಲಿ, ಅನ್ನದ ಪಾತ್ರೆಯನ್ನ ತೊಳೆಯಲ್ಲ. ಅಲ್ಲೊಂದು ಪುಟ್ಟ ಅನ್ನವನ್ನ ಇಟ್ಟಿರ್ತಾರೆ. ಎಲ್ಲಾ ಪಾತ್ರೆ ತೊಳೆದಿದ್ರು ಕೂಡ ಪಾತ್ರೆಯನ್ನ ತೊಳೆಯುವುದಿಲ್ಲ. ಯಾಕಂದ್ರೆ ಅಮ್ಮಂದಿರು ಈ ರೀತಿ ಸಪ್ತಮಾತೃಕೆಯರ ಸ್ವರೂಪದಲ್ಲಿ, ಯಾವುದಾದ್ರೂ ಒಂದು ಸ್ವರೂಪದಲ್ಲಿ ನಿತ್ಯ ಆ ತಾಯಿ ಜಗನ್ಮಾತೆ ಪ್ರತಿ ಮನೆಗೂ ಬರ್ತಾಳೆ ಅನ್ನೋ ಒಂದು ಮಾತು. ಯಾರ ಮನೆಯಲ್ಲಿ ಪಾತ್ರೆಯಲ್ಲಿ ಅನ್ನವಿರುತ್ತದೋ ಆ ಮನೆ ನಿರಂತರ ವೃದ್ಧಿ ಇರಲಿ ಅನ್ನೋ ಒಂದು ಮಾತು. ತುಂಬಾ ಜನ ಇವತ್ತು ಹೋಟ್ಲು ಊಟ, ಪಾತ್ರೆನೇ ಇಲ್ಲ. ಏನಕ್ಕೆ ಇಂಥದೊಂದು ಕಷ್ಟ, ಕೋಟಲೆ, ಪಾತ್ರೆಯಲ್ಲಿ ಅನ್ನವೇ ಇಲ್ಲ. ಅಮ್ಮ ಸೂಕ್ಷ್ಮ ರೂಪದಲ್ಲಿ ಬಂದು ಪ್ರತಿಯೊಬ್ಬರ ಮನೆ ನೋಡ್ಕೊಂಡು ಹೋಗ್ತಾಳೆ ಅಂತ. ನಿತ್ಯ ಸುಮಂಗಲಿಯರು ಯಾರು ಪೂಜೆ ಮಾಡ್ಕೋತಾರೋ ಅಲ್ಲೊಂದು ಸಂಧ್ಯಾ ಕಾಲದ ಪೂಜೆ, ಧೂಪ ದೀಪ ಪ್ರಸಾದ ಮಾಡಿ, ಆ ಪ್ರಸಾದ ಅಂತೇವೆ ನಾವು, ಅನ್ನ ಅನ್ನೋಲ್ಲ, ಪ್ರಸಾದ ಒಂಚೂರಾದ್ರೂ ಇಟ್ಟಿರ್ಬೇಕು. ಇಲ್ಲದಿದ್ದರೆ ದಾರಿದ್ರ್ಯದ ಸಂಕೇತ. ಹಾಗಂದ್ರೆ ಈ ರೀತಿ ಸಪ್ತಮಾತೃಕೆಯರು ಯಾವುದೋ ಸ್ವರೂಪದಲ್ಲಿ ಬರ್ತಾರೆ ನಮಗೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರ ಮನೆಗೂ ಬಂದು ನೋಡ್ಕೊಂಡು ಹೋಗ್ತಾರೆ. ಯಾರ ಮನೆಯಲ್ಲಿ ಅನ್ನದ ಪಾತ್ರೆ ಮುಗುಚಾಕಿರ್ತಾರೋ ಅನ್ನದ ಪಾತ್ರೆಯನ್ನ ತೊಳೆದು ಕ್ಲೀನ್, ಕೃಷ್ಣಪ್ಪ ಅವ್ರ ಮನೆ ಕ್ಲೀನೇ. ನಮ್ಮ ಅವ್ವನಿಗೆ ನಿಜವಾಗ್ಲೂ ನನ್ನ ಅಜ್ಜ ಹೇಳ್ಕೊಟ್ಟಂಥದ್ದು, ಏನೇ ಇರ್ಲಮ್ಮ ಒಂದು ಸ್ಪೂನ್ ಅಷ್ಟಾದ್ರೂ ಅನ್ನದ ಪಾತ್ರೆಯಲ್ಲಿ ಇರೋ ಹಾಗೆ ನೋಡ್ಕೋ. ರಾತ್ರಿ ಹೊತ್ತು ತೊಳೆದು ಇಡ್ಬಿಡ್ಬೇಡ, ಗುಬ್ರಾಕಿ ಇಟ್ಬಿಡ್ಬೇಡ, ಬೋರ್ಲಾಗಿ ಇಟ್ಬಿಡ್ಬೇಡ ಪಾತ್ರೆನ. ಯಾಕಂದ್ರೆ ತೊಳೆದಿರ್ತೀವಿ, ನೀರು ಇರುತ್ತೆ, ಬೋರ್ಲಾಕ್ ಖಾಲಿ, ಜೀವನ ಖಾಲಿ. ಯಾವಾಗಲೂ ಆ ಮನೆಯಲ್ಲಿ ದಾರಿದ್ರ್ಯ ಲಕ್ಷ್ಮಿ ಅನ್ಸುತ್ತೆ ಬಂದು. ಇದೇನೋ ಇದು, ಆ ಸೂಕ್ಷ್ಮ ರೂಪದಲ್ಲಿ, ಆ ಅನ್ನದ ರೂಪದಲ್ಲೇ ಆ ತಾಯಿ ಜಗನ್ಮಾತೆ ಇರೋದು ನೋಡಿ. ಅದು ನಮ್ಮ ಹಿರಿಯರು ವೈದಿಕರು ನಮಗೆ ಹೇಳ್ಕೊಟ್ಟಂತ ಒಂದು ಸಂಕಲ್ಪ. ಒಂದು ಬೊಗಸೆ ಆದ್ರೂ ಪ್ರಸಾದ ಇರ್ಬೇಕಂತೆ ನೋಡಿ. ಆ ಅನ್ನದ ಪಾತ್ರೆ ತೊಳಿಬಾರ್ದು ಅಂತ. ಇವತ್ತೆಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೇನೆ, ಕೆಲವ್ರಿಗೆ ಹೇಳ್ತಿರ್ತಾರೆ, ನಿಮ್ಮ ಮನೇಲಿ ಈ ಥರದ್ದು ಮಾಡ್ತಿರ್ತೀರಿ, ಅನ್ನಕ್ಕೆ ಲಕ್ಷ ಸಂಪಾದಿಸಿದ್ರು ತಿನ್ನೋಕೆ ಅನ್ನ ಇರೋಲ್ಲ, ಇಲ್ಲ ಅನ್ನ ಇದ್ದಾಗ ತಿನ್ನೋಕ್ಕಾಗಲ್ಲ, ಇಲ್ಲ ತಿನ್ಬೇಕು ಅಂದಾಗ ಕಾಯಿಲೆಗಳು, ಪರಿಪೂರ್ಣ ಅನ್ನ ಪ್ರಸಾದ ಸಿಗೋದಿಲ್ಲ ಅಂತಕ್ಕಂಥದ್ದು. ಅಂತ ಒಂದು ಕಾಶಿರಾಜನ ಆ ಒಂದು ಸಪ್ತಮಾತೃಕೆಯರು, ವಿಶೇಷವಾಗಿ ಬ್ರಾಹ್ಮಿ, ಕೌಮಾರಿ, ವೈಷ್ಣವಿ, ಮಾಹೇಶ್ವರಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಈ ಎಲ್ಲ ಸಪ್ತ ಮಾತೃಕೆಯರು ಅಮ್ಮಂದಿರು ದಕ್ಷಿಣದ ಕಡೆಗೆ ಬಂದಾಗ, ಅದರಲ್ಲೂ ಈ ಒಂದು ಭಾಗಕ್ಕೆ ವಿಶೇಷವಾಗಿ ಈ ಬೇಲೂರು, ಹಳೇಬೀಡು, ಹಾಸನ ಅನ್ನತಕ್ಕಂಥ ಈ ಒಂದು ಊರಿನ ಕಡೆ ಬರ್ತಾರೆ. ಇಲ್ಲಿನ ಸೊಬಗಿಗೆ, ಆ ಪ್ರಕೃತಿಯ ಒಂದು ವೈಶಿಷ್ಟ್ಯತೆಗೆ ಅಲ್ಲೊಂದು ವೈಬ್ರೇಷನ್. ಸುಮ್ಮನೆ ಅದಕ್ಕೆ ಹೇಳ್ತಿರ್ತೇವೆ, ದೇವಸ್ಥಾನಗಳನ್ನ ಎಷ್ಟೋ ಜನ ಕಟ್ತಾರೆ, ನಿರ್ಮಿಸ್ತಾರೆ. ಆ ಕ್ಷೇತ್ರದಲ್ಲಿ ಆ ಬಲವೇ ಇರೋಲ್ಲ, ಜನನೇ ಬರೋಲ್ಲ. ನೀವು ಎಷ್ಟೇ ದೊಡ್ಡದಾಗಿ ಕಟ್ಟಿ ಅಲ್ಲೊಂದಿರೋಲ್ಲ, ಆ ಆಕರ್ಷಣೆ ಇರೋಲ್ಲ. ಇದ್ರೂ ಜನ ಸುಮ್ಮನೆ ಟೂರಿಸ್ಟ್ ತರ ಹೋಗ್ತಾರೆ, ಏನೋ ನೋಡ್ಬೇಕು. ಈಗ ನೀವು ಒಂದು ವೇಲೂರು ಕಡೆ, ತಮಿಳ್ನಾಡು ಕಡೆ ಹೋದ್ರೆ ಬಂಗಾರದ ದೇವಸ್ಥಾನ ಮಾಡಿದ್ದಾರೆ, ಎಷ್ಟೋ ಟನ್ ಹಾಕಿ. ನಾನು ಇವತ್ತಿಗೂ ಹೋಗಿಲ್ಲ ಮಕ್ಕಳೇ, ನೋಡ್ಬೇಕು ಅಂತ ಅನ್ಸೋದೇ ಇಲ್ಲ. ತುಂಬಾ ಜನರನ್ನ ಕೇಳಿದ್ದೇನೆ, ಅಲ್ಲಿ ಹೋದಾಗ ನಿಮಗೆ ಏನಾದ್ರೂ ಭಕ್ತಿ, ಅಲ್ಲೊಂದು ಧರ್ಮ, ಅಲ್ಲೊಂದು ಏನೋ ಶಕ್ತಿ ಇದೆ, ಅಲ್ಲೊಂದು ಏನೋ ವೈಬ್ರೇಷನ್ ಇದೆ, ಈ ತರದ್ ಅನ್ಸಿದ್ಯಾ ಅಂದ್ರೆ ಇಲ್ಲಿ ನೋಡ್ಬೇಕು, ಇದು ಬಂಗಾರತ್ತು. ಎಲ್ಲರೂ ಆ ಬಂಗಾರ ನೋಡ್ತಿರ್ತಾರೆ ವಿನಃ ಅಮ್ಮನವರ ದರ್ಶನವನ್ನ ತುಂಬಾ ಹೃದಯಾಂತರಾಳದಿಂದ ಅನುಭವಿಸಬೇಕು. ಒಂದು ಆಲಯಕ್ಕೆ ಹೋದ್ರೆ ಅಷ್ಟು ನೂರಾರು ಟನ್ನು, ಸಾವಿರಾರು ಕೆಜಿ ಹಾಕಿ ಮಾಡಿದ್ದಾರೆ ಅಂತ ಮಾತು. ಏನು ಪ್ರಯೋಜನ ಅಷ್ಟು ಕಟ್ಟಿ? ಅಲ್ಲೊಂದು ಆ ಒಂದು ವೈಬ್ರೇಷನ್ನೇ ಇಲ್ಲ, ಆ ಆಕರ್ಷಣೆ ಇಲ್ಲ, ಆ ಶಕ್ತಿಯೇ ಇಲ್ಲ. ಅಲಂಕಾರಕ್ಕೆ ಮಾಡಿರೋ ಆಲಯ ಅದು, ತೋರಿಸ್ಕೊಳ್ಳಕ್ ಮಾಡಿರೋ ಆಲಯ ಅದು.
ಬಂಗಾರದ ಟೆಂಪಲ್, ತಂಗ ಟೆಂಪಲ್, ಸೋನೇಕ ಮಂದಿರ್ ಅಂತೆಲ್ಲ ಹೇಳ್ತಾರೆ. ಕೆಲವು ಗುಡಿಗಳು ನೋಡಿ, ಹಾಸನಾಂಬೆ ನೋಡಿ, ಹುತ್ತದ ರೂಪದಲ್ಲಿ ಅಮ್ಮಂದಿರು ನೆಲೆಸಿರೋದು. ಈ ಊರಿಗೆ ಮೊದಲು ಸಿಂಹಾಸನಾಪುರಿ ಅನ್ನತಕ್ಕಂಥ ಹೆಸರು. ಆ ತಾಯಂದ್ರು ಮೂವರು ಬಂದು ಮುಖ್ಯವಾಗಿ ವೈಷ್ಣವಿ, ಕೌಮಾರಿ, ಮಾಹೇಶ್ವರಿ ಈ ಮೂವರಿಗೂ ತುಂಬಾ ಒಂದು ಸೆಳೆತ ಆಗಿ ಅಲ್ಲಿಯೇ ಹುತ್ತದ ರೂಪದಲ್ಲಿ ನೆಲೆಸಿರತಕ್ಕಂಥ ಪರಿಪೂರ್ಣ ಸ್ವರೂಪ. ಆ ನಗುವನ್ನು ತರಿಸ್ತಕ್ಕಂಥ ಎಂಥ ಕಷ್ಟವಿದ್ದರೂ ಇಲ್ಲಿ ಬಂದರೆ ನಿಮ್ಮ ಕೋರಿಕೆಯಲ್ಲೊಂದು ವೈಶಿಷ್ಟ್ಯತೆ ನಡೆಯುತ್ತದೆ. ಅದಕ್ಕೆ ನೋಡಿ, ಕಿಲೋಮೀಟರ್ ಗಟ್ಲೆ ಇವತ್ತು ಕೇಳ್ಪಟ್ವಿ, 15 ಕಿಲೋಮೀಟರ್ಗೂ ಮೇಲ್ಪಟ್ಟು ಕ್ಯೂ ಇದೆ ಅನ್ನತಕ್ಕಂಥದ್ದು. 1000 ರೂಪಾಯಿ ಕೊಟ್ಟು ತಗೊಂಡಿರೋ ಟೋಕನ್ಗೆನೆ 15-20 ಕಿಲೋಮೀಟರ್ ಅಂತ ಹೇಳಿದ್ರೆ ಆ ದೇವಿಯ ಆ ಒಂದು ಶಕ್ತಿಯ ಆಕರ್ಷಣೆ, ಅದನ್ನೇ ಹೇಳೋದು ಬಲ. ನಾನಿದ್ದೇನೆ, ನಿನ್ ಜೀವನದಲ್ಲಿ ನಗು ತರಿಸ್ತೇನೆ. ಸುಮ್ನೆ ಜನಗಳು ಹೋಗ್ತಾರ ಮಕ್ಕಳೇ, ವರ್ಷ ಪೂರ್ತಿ ಕಾದಿದ್ದು ಅಮ್ಮನವರ ಈ ಒಂದು ದರ್ಶನ. ಅಮ್ಮ ನಿನ್ನನ್ನು ನೋಡ್ಬೇಕು, ಅಮ್ಮ ನಿನ್ನನ್ನು ನೋಡ್ಬೇಕು ಅನ್ನೋ ಒಂದು ಭಾವಕ್ಕೆ ಯೋಚನೆ ಮಾಡಿ ನೋಡಿ. ಬರೀ ಒಂದು 7 ದಿನ ತೆಗೆದಿರ್ತಕ್ಕಂಥ ಆಲಯಕ್ಕೆ ಲಕ್ಷಗಟ್ಟಲೆ ಜನ, ಕೋಟಿಗಟ್ಟಲೆ ಜನ ಎಲ್ಲಿಂದ. ಯಾಕೆಂದ್ರೆ ಅವರ ಜೀವನದಲ್ಲಿ ಈ ಒಂದು ಮಾತೃಕೆಯರು ತ್ರಿಮೂರ್ತಿ ಸ್ವರೂಪವಾಗಿ ವೈಷ್ಣವಿ, ಕೌಮಾರಿ, ಮಾಹೇಶ್ವರಿ ದೇವಿಯ ಒಂದು ಶಕ್ತಿ ಆ ಜಾಗದಲ್ಲಿದೆ. ಅದಕ್ಕೆ ಅಂಥದ್ದೊಂದು ವೈಬ್ರೇಷನ್ ಅಮ್ಮಂದಿರೇ ಬಂದು ನೆಲೆಸಿದ್ರು. ಅದಕ್ಕೆ ಜನ ಮರಳೋ ಜಾತ್ರೆ ಮರಳೋ ಎಂತೆಂಥವ್ರು ಹೋಗ್ತಿದ್ದಾರೆ ಅಲ್ಲಿ ಕುಳಿತು. ಅಲ್ಲೊಂದು ದೇವಿ ಖಡ್ಗಮಾಲ, ದೇವಿ ಸಪ್ತಶತಿ ಪಾರಾಯಣ, ದೇವಿ ಪಾರಾಯಣ ಎಂಥದೊಂದು ಶಕ್ತಿ ಕೊಡುತ್ತೆ ಗೊತ್ತಾ? ಯಾಕೆಂದ್ರೆ ಅಮ್ಮ ಅಲ್ಲಿ ಬಂದು ನೆಲೆಸಿದೆ ಅಂದ್ರೆ ಅಮ್ಮಂದಿರು ಒಬ್ಬರಲ್ಲ, ಇಬ್ಬರಲ್ಲ, 3 ಬಂದು ನೆಲೆಸ್ಬಿಟ್ಟಿದ್ದಾರೆ. ಏನೋ ಒಂದು ಮಹಾಶಕ್ತಿಯ ಆಗಮ. ನನಗ್ ನಡೆದಿದೆ ಮಕ್ಕಳೇ ಪವಾಡ, ಯಾರಿಗೂ ತಿಳಿಯದ ಒಂದು ಪವಾಡ ಅಲ್ಲಿ ನಡೆದಿದೆ. ಒಂದು ಜೀವನದ ಒಂದು ಬಹುದೊಡ್ಡ ಕೆಲವೊಂದು ವಿಸ್ಮಯಗಳನ್ನ ಆ ಜಗನ್ಮಾತೆ ಕೊಟ್ಟಿದೆ, ಮರೆಯಬಾರದು. ತುಂಬಾ ದಿದ್ದಿದ್ದ ಹೇಳ್ಬೇಕು. ಹಸನಾಂಬ, ಹಸನ್ಮುಖಿ ಆ ಅಮ್ಮನವರ ಆ ಊರನ್ನ ಬಂದು ನೆಲೆಸಿದ ಮೇಲೆ ಹಸನಾಂಬ ಅಂತ ಇದ್ದಿದ್ದು ಹಾಸನಾಂಬ. ಹಾಗೆಯೇ ಆ ಊರಿಗೆ ಹಾಸನ ಅನ್ನತಕ್ಕಂಥದ್ದು ಕೂಡ ಹಸನ್ಮುಖಿ. ನಗು, ಯಾರು ನಗ್ತಿರ್ತಾನೋ ಅವನಲ್ಲಿ ಸಂತೋಷ ಇದೆ ಅಂತ ಅರ್ಥ. ದುಃಖ ಕಮ್ಮಿ ಇದೆ, ಬಂದಿದ್ ಬರ್ಲಿ ಅಮ್ಮ ನೋಡ್ಕೊಳ್ತಾಳೆ ಅನ್ನತಕ್ಕಂಥ ಒಂದು ಭಾವಾರ್ಥದಲ್ಲಿ ಆ ಒಂದು ಶಕ್ತಿ ಚೈತನ್ಯ. ನಿಮಗೂ ಕೂಡ ಅನುಕೂಲ ಆದಾಗ ವರ್ಷಕ್ಕೊಮ್ಮೆ ಒಂದು ಆ ತಾಯಿ ಜಗನ್ಮಾತೆಯ ದರ್ಶನ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಅತಿ ಮುಖ್ಯವಾಗಿ ಇಲ್ಲಿ ಕೆಲವು ಪವಾಡಗಳಿದೆ ನೋಡಿ. ಅಕ್ಕಿ ಇಟ್ಟು ಕಟ್ಟ ಕಡೆಯ ದಿನ ಅಮ್ಮನವರ ಮುಂದುಗಡೆ ಪ್ರಸಾದ ಏನ್ ಗೊತ್ತಾ? ಆ ಗರ್ಭಗುಡಿಯನ್ನ ಎಲ್ಲರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ, ಅಮ್ಮ ನಾಡಿಗೆ, ದೊರೆಗೆ, ಪ್ರಜೆಗಳಿಗೆ ಎಲ್ಲರಿಗೂ ನೀನು ರಕ್ಷೆಯಾಗಿ ನಿಂತ್ಕೋ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅಲ್ಲೊಂದು ದೀಪ, ಅಖಂಡ ದೀಪ ನೆನಪಿಟ್ಟುಕೊಳ್ಳಿ ಹಚ್ಚಿರ್ತಾರೆ. ಹಾಗೆ ಅಲ್ಲೊಂದು ಅಕ್ಕಿ ಇಟ್ಟು ಬಾಗ್ಲಾಕ್ತಾರೆ. ಮತ್ತೆ ಮುಂದಿನ ವರ್ಷವೇ ತೆಗೆಯೋದು, ನೆನ್ಪಿಟ್ಕೊಳ್ಳಿ. ತೆಗೆದರೆ ಆ ಅಕ್ಕಿ ಅನ್ನವಾಗಿರುತ್ತದೆ, ಅದನ್ನೇ ಪ್ರಸಾದವನ್ನಾಗಿ ಹಂಚುವುದು. ಯಾರಿಗುಂಟು ಸೌಭಾಗ್ಯ? ಏನಿದು, ನಾವಿಟ್ರೆ ಬೆಳಿಗ್ಗೆ ಮಾಡಿದ್ದು ಅನ್ನ ಸಂಜೆಗೆಲ್ಲ ಕೆಟ್ಟೋಗುತ್ತೆ. ಇಲ್ಲ ಮಾರನೇ ದಿನ ನೀರು ಬಿದ್ದ್ಬಿಡುತ್ತೆ, ಹುಳ ಬಿದ್ದ್ಬಿಡುತ್ತೆ. ಯೋಚನೆ ಮಾಡಿ ನೋಡಿ, ಆ ದೀಪ ಏನೂ ಇಲ್ಲದೆ ಒಂದು ದಿನ ನಾವು ಎಣ್ಣೆ ಹಾಕಿಲ್ಲ ಅಂದ್ರೆ ಹಾಗೆ ಉರಿಯುತ್ತ ಮಕ್ಕಳೇ. ಇದನ್ನ ಪವಾಡ ಅಂತೀರಾ, ವಿಜ್ಞಾನ ಅಂತೀರಾ? ವಿಜ್ಞಾನಕ್ಕೂ ಮೀರಿದಂತ ವಿಸ್ಮಯಕಾರಿ ಶಕ್ತಿಗಳು ನಮ್ಮ ಪ್ರಕೃತಿಯಲ್ಲಿದೆ ಅನ್ನತಕ್ಕಂಥದ್ದು ಯಾರಿಗೂ ಗೊತ್ತು. ನಂಬೋದು ಇಲ್ಲ. ನಾವೇನ್ ಗೊತ್ತಾ, ಏನೋ ಒಂದು ಕಾಟಾಚಾರಕ್ಕೆ ಹೋಗ್ಬೇಕು, ಹಾಸನಾಂಬ ನಿಮ್ಮ ಆ ಕೋರಿಕೆ, ನಿಜವಾದ ಕೋರಿಕೆ ಇಟ್ಕೊಂಡು ಹೋಗ್ತಿದ್ದೀರಾ, ಅಲ್ಲಿ ನಡೀತಿದೆ ಅಲ್ಲ. ಯೋಚನೆ ಮಾಡಿ ನೋಡಿ, ಯಾವುದಾ ಮಾಯೆ ನಡೆಸ್ತಿರೋದು ನಿಮಗೆ ಗೊತ್ತಿದೆಯಾ? ನಮ್ಮ ಭೂಮಿ ಸುತ್ತುತ್ತಿದೆ, ಎಲ್ರಿಗೂ ಗೊತ್ತಿದೆ. ಅದು ಸುತ್ತು ವೇಗ ಗೊತ್ತಿದೆಯಾ?
ಕಡಿಮೆ ಕಡಿಮೆ ಅಂದರೂ ಗಂಟೆಗೆ 1670 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಿದೆ. 1670 ಕಿಲೋಮೀಟರ್. ನಾವು 16 ಕಿಲೋಮೀಟರ್ ಸ್ಪೀಡ್ ಓಡಕ್ಕಾಗೋದಿಲ್ಲ, ತಿರ್ಗೋಕ್ಕಾಗೋದಿಲ್ಲ. 1 ಕಿಲೋಮೀಟರ್ ಸ್ಪೀಡ್, 100 ಮೀಟರ್ ಸ್ಪೀಡ್ ಸುತ್ತಕ್ಕಾಗಲ್ಲ. ತಲೆ ಸುತ್ತ ಬಿದ್ಬಿಡ್ತೀವಿ. ಒಂದು 10 ರೌಂಡ್ ಹಿಂಗ್ ಸುತ್ತ ನಿಂತ್ಕೊಳ್ಳಿ. ಒಂದ್ ಕಾಲಲ್ಲಿ ಚಿಕ್ಕ ಮಕ್ಕಳಲ್ಲಿದ್ದಾಗ ಮಾಡ್ತಿದ್ವಿ, ಪುಟಕ್ಕಂತ ಬೀಳ್ತಿದ್ವಿ, ಹೌದಲ್ವಾ? ಯಾವುದ ಆ ಶಕ್ತಿ? ತಮಾಷೆ ಗೊತ್ತಾ? ಸೂರ್ಯ ಕೂಡ ಸುತ್ತುತ್ತಿದ್ದಾನೆ. ಆತನ ಗಂಟೆಯ ವೇಗ ಗೊತ್ತಿದೆಯಾ? ಹೆಚ್ಚು ಕಡಿಮೆ 6.5 ಲಕ್ಷ ಕಿಲೋಮೀಟರ್ ಸ್ಪೀಡ್ ನಲ್ಲಿ ಸೂರ್ಯ ಕೂಡ ಸುತ್ತುತ್ತಿದ್ದಾನೆ. ಭೂಮಿ ಸೂರ್ಯನ ಸುತ್ತುತ್ತಿದೆ ನಿಜವೇ, ಸೂರ್ಯ ಕೂಡ ಈ ಬ್ರಹ್ಮಾಂಡವನ್ನ ಸುತ್ತುತ್ತಿದ್ದಾನೆ. ತನ್ನದೇ ಒಂದು ಪರಿಧಿಯಲ್ಲಿ ಸುತ್ಕೊಂಡು ಬರ್ತಿದ್ದಾನೆ. ಆತನ ಒಂದು ಸುತ್ತಲಿಕ್ಕೆ, ನಮ್ಮ ಭೂಮಿ ಒಂದು ಸುತ್ಕೊಳ್ಳೋಕೆ ಸೂರ್ಯನಿಗೆ 365 ದಿನ ಆಯ್ತು. ಅದೇ ಸೂರ್ಯ ಯೋಚನೆ ಮಾಡಿ ನೋಡಿ, 20 ಲಕ್ಷ ಕೋಟಿ ವರ್ಷಗಳಾಗುತ್ತವೆ. 20 ಲಕ್ಷ ಕೋಟಿ ವರ್ಷಗಳು. ಇನ್ನು ಅವನಿಗೆ ಮೀರಿದ ಸೂರ್ಯರು, ಚಂದ್ರರು, ಕುಜ, ಇದೆಲ್ಲ ಆಕಾಶ ಗಂಗೆಯ ಅಳತೆಯನ್ನ ನೋಡಿದವರಿಲ್ಲ ಮಕ್ಕಳೇ. ಅದನ್ನೆಲ್ಲ ಯಾರಿಟ್ಟವರು? ಇಷ್ಟು ವೇಗವಾಗಿ ಸುತ್ತುತ್ತಿದ್ರು ನಮಗೇನೋ ಆಗ್ತಿಲ್ಲ. ನಾವೆಲ್ಲ ಹೇಗಿದ್ದೇವೆ? ಯಾರು ಈ ಸೃಷ್ಟಿ ಮಾಡಿದ್ದು ನಮಗೋಸ್ಕರ? ನದಿಗಳು, ಬೆಟ್ಟಗಳು, ಗುಡ್ಡಗಳು, ಗಾಳಿ, ಅಗ್ನಿ, ಈ ನೀರು, ಜಲ, ಜಲಚರ, ಎಷ್ಟು ಸೃಷ್ಟಿ ಭಗವಂತ ಮಾಡಿಟ್ಟಿದ್ದಾನೆ. ಆ ಶಕ್ತಿ ಅದುವೇ ಅಮ್ಮ, ಅದುವೇ ಅಮ್ಮ. ಇಂಥ ಪವಾಡಗಳು ಎಷ್ಟೋ ಇದಾವೆ ನಮ್ಮ ನಿಮ್ಮ ನಡುವೆ. ಆದರೆ ನಾವು ಇದೆಲ್ಲ ಕಾಗಕ್ಕ ಗೂಬಕ್ಕ, ವಿಜ್ಞಾನಕ್ಕೂ ಕೂಡ ಒಂದು ಅಳತೆಗೋಲ್ ಅಷ್ಟೇ ಮಕ್ಕಳೇ. ಸರಿ, ವಿಜ್ಞಾನ ದೊಡ್ಡದು, ಎಲ್ಲವನ್ನು ವಿಜ್ಞಾನದಿಂದಲೇ ಪರಿಷ್ಕಾರ ಅಂತ ಹೇಳ್ತೇವೆ, ನಿಜವೇ. ಎಸ್, ಪರೀಕ್ಷಿಸದೆ ಯಾವುದನ್ನು ನಂಬಬಾರದು ಅಂತ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಏನು ಬೇಡ. ಇವತ್ತಿಗೂ ನೋಡಿ, ಡಯಾಬಿಟಿಸ್, ನಮ್ಮ ಭಾರತ ಬಂದು ಇಡೀ ಪ್ರಪಂಚದ ಡಯಾಬಿಟಿಸ್ ಹಬ್ಬ. ಕಡಿಮೆ ಅಂದ್ರೂ 40-50 ಕೋಟಿ ಜನ ಡಯಾಬಿಟಿಸ್ ಅಲ್ಲಿ ಬೇಯ್ತಿದ್ದಾರೆ. ಯೋಚನೆ ಮಾಡಿ ನೋಡಿ. ಮದ್ದು ಕಂಡುಹಿಡಿದಿದ್ದಾರೆ. ಆ ಟ್ಯಾಬ್ಲೆಟ್ಗಳು ಕುಡಿದಷ್ಟು ನಿಮಗೆ ಜಾಸ್ತಿ ರಿವರ್ಸ್ ಆಗುತ್ತೆ. ಎಷ್ಟು ಜನ ಕಿಡ್ನಿಗಳು ಹೋಗಿದ್ದಾರೆ, ಗ್ಯಾಂಗ್ರೀನ್ ಆಗಿ ಬೆರಳುಗಳು ಹೋಗಿದ್ದಾವೆ. ಯೋಚನೆ ಮಾಡಿ ನೋಡಿ. ಎಷ್ಟೋ ಡಾಕ್ಟರ್ಗಳು ತಮ್ಮ ಕಲಿತ ವಿದ್ಯೆ ಆ ಪೇಷಂಟ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಪರೇಷನ್ ಇನ್ನೊಂದು, ಆದ್ರೂ ಉಳಿಯೋದಿಲ್ಲ. ಆಪರೇಷನ್ ಸಕ್ಸಸ್, ಬಟ್ ಪೇಷಂಟ್ ಡೆಡ್. ಮೊನ್ನೆ VMC ನಲ್ಲಿ, ಆಸ್ಪತ್ರೆನಲ್ಲಿ 39 ವರ್ಷ 300ಕ್ಕೂ ಮೇಲ್ಪಟ್ಟಂತ ಒಂದು ಹೃದಯ ಚಿಕಿತ್ಸೆ ಮಾಡಿದಂತ ಆ ಡಾಕ್ಟರ್ ಅದೇ ಆಸ್ಪತ್ರೆಯಲ್ಲಿ, ಅದೇ ಒಂದು ಬೇರೆಯವರ ಹೃದಯಕ್ಕೆ ಸಂಬಂಧಪಟ್ಟಂತ ಒಂದು ಸರ್ಜರಿ ಮಾಡತಕ್ಕಂತ ವೈದ್ಯ ಅದೇ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿ ಎಲ್ರಿಗೂ ನೋಡ್ತಾ ಬಂದ್ರೆ ಆತನಿಗೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಲ್ಲೇ ಎಲ್ಲ ಫೆಸಿಲಿಟಿ ಇದೆ. ಎಷ್ಟೋ ಜನರ ಹೃದಯಕ್ಕೆ ಸರ್ಜರಿ ಮಾಡಿ ಉಳಿಸಿದಂತ ಡಾಕ್ಟರ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ಮಕ್ಕಳೇ. ಯಾವುದಾ ಶಕ್ತಿ? ಎಲ್ಲಿಂದ ಬಂದ್ವಿ ನಾವು? ಯಾರಿಗಾದ್ರೂ ಉತ್ತರ ಇದೆಯಾ? ನಾವು ಎಲ್ಲಿಂದ ಬಂದಿದ್ದೇವೆ ಇಲ್ಲಿಗೆ? ಇವರೇ ಅಮ್ಮ, ಇವರೇ ಅಪ್ಪ, ಇದೇ ಬದುಕು, ಇವರೇ ಹೆಂಡತಿ, ಇವರೇ ಗಂಡ, ಇಂಥ ಒಂದು ಮಕ್ಕಳು, ಇಂಥ ಒಂದು ಪರಿಸರ, ಇಂಥ ಒಂದು ಗೆಳೆಯ ಅನ್ನೋ ಒಂದು ಸ್ಟಾಪ್ ಬಂದಿದ್ದೇವೆ. ನಾವು ಎಲ್ಲೋ ಇದ್ದವ್ರು ನಾವು. ಯಾರು ಕಳ್ಸಿದ್ ನಮ್ಮನ್ನ ಎಲ್ಲಿಗೆ? ಸರಿ, ಇಲ್ಲೇ ಇರ್ತೇವಾ? ಇಲ್ಲ. ವಿ ಶುಡ್ ಮೂವ್ ಆನ್. ಬಿಟ್ಟು ಹೋಗ್ತಾ ಇದನ್ನೆಲ್ಲ ಬಿಟ್ಟು ಇನ್ನೊಂದು ಗಮ್ಯಕ್ಕೆ. ಇದೊಂದು ಸ್ಟಾಪ್ ಅಷ್ಟೇ. ಇದೊಂದು ಸ್ಟಾಪ್. ಬೆಂಗಳೂರು ಅನ್ನೋದು ನಂದೊಂದು ಸ್ಟಾಪ್. ರತ್ನಮ್ಮನ ಮನೆ, ನಾಗಪ್ಪನ ಮನೆ, ಅವ್ರ ಮನೇಲಿ ನಾನು ಬರ್ಬೇಕು, ಉಳ್ಕೋಬೇಕು. ಅವ್ರ ಅತಿಥಿಗಳು ಅವ್ರು ಅಂದ್ಕೊಂಡ್ರು ನಾನ್ ಮಗ ಅಂತ. ಅವ್ರು ಹೊರಟ್ರು. ಅವ್ರದ್ದು ಮುಗೀತು. ಅವ್ರ ಸ್ಟಾಪ್ ಮುಗೀತು. ಮೂವ್ ಆಗ್ಬೇಕು. ಅವ್ರು ಮೂವ್ ಆಗ್ಬಿಟ್ರು. ನನ್ನ ಅಜ್ಜ, ನನ್ನ ಮುತ್ತಜ್ಜ ಹೋದ್ರು. ಈಗ ನಾನಿದ್ದೇನೆ. ನನ್ ಸ್ಟಾಪ್ ಯಾವಾಗ ಅವ್ನು ಹೇಳ್ತಾನೆ ಮುಗೀತು ನಡಿಯೋ ಅಂದ್ರೆ ಟ್ರೈನ್ ಹತ್ಬೇಕು. ಅದು ಮುಗೀತು. ಕಾಫಿ ಬ್ರೇಕು, ಟೀ ಬ್ರೇಕು, ಮದುವೆ ಬ್ರೇಕು, ಮಕ್ಕಳು ಬ್ರೇಕು, ವಿದ್ಯೆ ಬ್ರೇಕು, ಎಲ್ಲ ಬ್ರೇಕ್ಸ್ ಬಿಟ್ಟು ನಡಿಯಪ್ಪ. ಇದೇ ಸತ್ಯ. ನಾವು ಎಲ್ಲಿಂದ ಬಂದಿದ್ದೇವೆ ಗೊತ್ತಿಲ್ಲ, ಎಲ್ಲಿಗೆ ನಮ್ಮ ಪ್ರಯಾಣ ಮುಂದಕ್ಕೆ ಅನ್ನೋದು ಕೂಡ ನಮ್ಮ ಕೈಯಲ್ಲಿ ನಮಗೆ ಗೊತ್ತಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ.
ಅದಕ್ಕೆ ಹೇಳ್ತಾನೆ ಮಕ್ಕಳೇ, ಯಾವುದು ಶಕ್ತಿ ನಮಗೊಂದು ಸ್ಟಾಪ್ ಕೊಟ್ಟಿಲ್ಲ ನೆಲೆಸಿಟ್ಟಿದೆ. ಇಂಥ ಒಂದು ಪವಾಡ ಕ್ಷೇತ್ರಗಳು, ಪುಣ್ಯ ಕ್ಷೇತ್ರಗಳು ಯಾವ ಜನ್ಮದ ಸಂಕಲ್ಪವು ನಮಗೆ ಮರಳಿ ಕೊಟ್ಟಿದೆ ನೋಡಿ. ಹೋಗಿ ದರ್ಶನ ಮಾಡಿ. ಆಗಲಿಲ್ಲ, ಅಯ್ಯೋ ಆ ರಶ್ ಆಗಲ್ಲ ಗುರುಗಳೇ, ಪರವಾಗಿಲ್ಲ, ನಿಮ್ಮ ಮನೆಯಲ್ಲೇ ಅಮ್ಮನವರನ್ನ ನೆನೆಸ್ಕೊಳ್ಳಿ. ಈ ದೀಪಾವಳಿ ಸಂದರ್ಭ ಒಂದು ದೇವಿ ಸಪ್ತಶತಿ, ಒಂದು ದೇವಿ ಖಡ್ಗಮಾಲ, ದೇವಿ ಭಾಗವತ, ಆ ದೇವಿಯ ಆರಾಧನೆ, ದುರ್ಗಾ ಆರಾಧನೆ ಮಾಡ್ಕೊಳ್ಳಿ. ಈ ಒಂದು ಹಸನ್ಮುಖಿಯಾಗಿ ಅಮ್ಮನವರ ಆ ಒಂದು ದರ್ಶನ ಹುತ್ತದ ರೂಪದಲ್ಲಿ. ಮತ್ತೆ ಆ ಬೀಗ ಹಾಕುವಾಗ ದೀಪ ಹಾಗೇ ಇಟ್ಟಿರ್ತಾರೆ, ನಂದಾ ದೀಪ. ಅಲ್ಲೊಂದು ಪುಟ್ಟದಾಗಿ ಅಕ್ಕಿಯನ್ನು ಇಟ್ಟು ಬಿಡ್ತಾರೆ. ಮತ್ತೆ ಮಾರನೆಯ ವರ್ಷ ಪ್ರಸಾದ ಅನ್ನ ಆಗಿರುತ್ತೆ ನೋಡಿ. ಅದನ್ನ ಪ್ರಸಾದ ನಮ್ಮ ಕಣ್ಮುಂದ್ಗಡೆ ತೆಗೆದು ಹಂಚ್ತಾರೆ. ದೈವದ ಮೇಲೆ ಅಲ್ಲೊಂದು ನಂಬಿಕೆ ಇಟ್ಟು ನಾವು ನಡೆದರೆ ಈ ರೀತಿಯದ್ದು ಎಂತಂಥದ್ದು ಪ್ರಕೃತಿಯ ವಿಸ್ಮಯಗಳು ನಮ್ಮ ಕಣ್ಮುಂದ್ಗಡೆ ಇದೆ ಮಕ್ಕಳೇ. ಅದಕ್ಕೊಂದು ಬೆರಗಾಗೋಣ, ತಲೆಬಾಗೋಣ, ಆ ಪ್ರಕೃತಿ ಮಾತಿಗೆ ಶಿರವಾಗಿ ನಮಿಸೋಣ. ಅಮ್ಮನವರ ಶಕ್ತಿ. ಅಲ್ಲೊಂದು ವಿಶೇಷವಾಗಿ ಕಳ್ಳಪ್ಪನ ಗುಡಿ ಅನ್ನತಕ್ಕಂಥದ್ದಿದೆ. ಬರೀ ಅಮ್ಮನವ್ರ ದರ್ಶನ ಮಾಡೋಕ್ಕಲ್ಲ, ಅಲ್ಲೊಂದು ಕಳ್ಳಪ್ಪನ ಗುಡಿ. ಒಮ್ಮೆ ಒಂದು ದೇವಿಗೆ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಆಭರಣಗಳಿಂದ ಅಲಂಕಾರ ಮಾಡಿಟ್ಟಿದ್ರೆ ಕೆಲವು ಕಳ್ಳರು ಕದಲಿಕ್ ಹೋಗಿ ಅಮ್ಮನವರ ಒಡವೆಗಳನ್ನ ಕೈ ಹಾಕಿದಾಗ ಕೋಪಗೊಂಡ ಅಮ್ಮನವರು ಕಲ್ಲಾಗಿ ಹೋಗಿ ಅಂತ ಶಾಪ ಕೊಟ್ಟು 4 ಜನ ಕಳ್ಳರು ಕಲ್ಲಾಗಿ ಹೋದರು. ಇವತ್ತಿಗೂ ಅಲ್ಲಿದೆ. ಆ 4 ಕಳ್ಳರಿಗೆ ಗರ್ಭಗುಡಿಯ ಪಕ್ಕದಲ್ಲೇ ಗುಡಿ ಕಟ್ಟಿದರೆ ಇದನ್ನ ಕಳ್ಳಪ್ಪನ ಗುಡಿ ಅಂತಾರೆ. ನನಗೆ ಅಲ್ಲಿ ಹೋದಾಗ ಆ ವೈದಿಕ ಮಹಾಪರಂಪರೆಯ ಆ ಗುರುಗಳು, ಆ ಕ್ಷೇತ್ರದ ಗುರುಗಳು ನನಗೆ ತಿಳಿಸ್ಕೊಟ್ಟಿದ್ದು. ನನ್ನ ಜನ್ಮ ಸಾರ್ಥಕ. ವಾಹ್, ಇಷ್ಟಿದೆ ನೋಡಿ. ಓ, ಯಾರು ತಪ್ಪಾದರೂ ತಪ್ಪೆ ನೋಡಿ. ಆ ತಪ್ಪಿಗೆ ನೋಡಿ ಈ ತರ ಮಾಡ್ಕೋಬೇಡಿ. ನಾವು ಹೋಗ್ತೀವಿ, ಈ ತರ ಕಳ್ತನ ಮಾಡಿದ್ರೆ ನಮ್ಮ ಮನಸ್ಸಿಗೂ ಒಂದು ದಿನ ಈ ತರದ ಒಂದು ಶಿಕ್ಷೆ ಉಂಟು. ನಮ್ಮ ಪಯಣ ಮುಗಿದಾಗ, ಇಲ್ಲ ಪಯಣದ ಒಳಗಡೆನೆ. ಇನ್ನೂ ಒಂದಿದೆ ಇಲ್ಲಿ ವಿಶೇಷವಾಗಿ. ಒಂದು ಅತ್ತೆ ಸೊಸೆಯ ವಿಶೇಷವಾಗಿರತಕ್ಕಂಥ ಒಂದು ಲೆಕ್ಕವಿದೆ. ಒಂದು ಸೊಸೆ, ತುಂಬಾ ಮುಗ್ಧ ಸೊಸೆ, ಅಮ್ಮನವರ ಮೇಲೆ ವಿಪರೀತವಾಗಿರ್ತಕ್ಕಂಥ ಒಂದು ಪ್ರೀತಿ ಭಕ್ತಿ, ಸದಾ ಬಂದು ಅಮ್ಮನವರ ಸೇವೆ ಮಾಡತಕ್ಕಂಥ ಒಂದು ಭಾವ. ಆದ್ರೆ ಅಲ್ಲೇ ಆ ಒಂದು ಅತ್ತೆ ಅನ್ನತಕ್ಕಂಥದ್ದು ಯಾವಾಗ್ಲೂ ಏನಾದ್ರೂ ಒಂದು ಬೈಯೋದು, ತೆಗೊಳ್ಳೋದು. ಈ ಪೂಜೆ ಸಂದರ್ಭದಲ್ಲಂತೂ ಅಮ್ಮ ಏನ್ ಬಂದ್ಬಿಡ್ತಾಳಾ, ಕೊಟ್ಬಿಡ್ತಾಳಾ, ಹೋಗಿ ಹಾಗೆ ಹೀಗೆ ಅನ್ನತಕ್ಕಂಥದ್ದು. ಆದ್ರೂ ಬಿಡ್ತಿರ್ಲಿಲ್ಲ ಅಮ್ಮ. ಅಲ್ಲೇ ಇದ್ದಂತ ಒಂದು ಕುಟುಂಬದ ಸೊಸೆ, ಹಿರಿಯ ಸೊಸೆ, ಅಮ್ಮನವರ ಮೇಲೆ ವಿಪರೀತವಾದಂಥ ವ್ಯಾಮೋಹ. ನಾನು ಹೋಗ್ತೀನಿ ಅಂದಾಗ ಸಿಟ್ಟಿಗೆದ್ದಂತ ಅತ್ತೆ ಅಲ್ಲೇ ಸಿಕ್ಕಿದ್ ಏನೋ ಒಂದು ಕಲ್ಲು ತಗೊಂಡು ಏನೋ ಬೀಸಿದಳೆ, ರಕ್ತ. ಆ ತಾಯಿ ಜೀವ, ಆ ಸೊಸೆ, ಅಮ್ಮ ನನಗೆ ಯಾರೂ ಇಲ್ವಾ ಅಮ್ಮ ಅಂತ ಕಣ್ಣೀರು ಹಾಕಿದಾಗ ಆ ಜಗನ್ಮಾತೆ ಅಲ್ಲೇ ಬಂದು ನಿನಗೆ ನೋವಿಲ್ಲದಾಗ ನಾನು ನೋಡ್ಕೋತೀನಿ ಮಗು ಅಂತ ಅಪ್ಪಿಕೊಂಡು ಆ ಮಗುವನ್ನ ಕಲ್ಲು ಮಾಡಿಟ್ಟಿದೆ. ಅದುವೇ ಸೊಸೆ ಕಲ್ಲು ಅಂತ ಕೂಡ ಅಲ್ಲಿದೆ ನೋಡಿ. ನನಗೆ ನೋವೇ ಇರಲ್ಲ ಬಿಡಮ್ಮ, ಇಂಥ ನೋವು ಪಟ್ಕೊಂಡು ಯಾಕೆ ಅಲ್ಲಿರ್ತೀಯ? ಶಿಕ್ಷೆ ಕೊಡ್ಲಿಲ್ಲ, ಆ ಮಗುವನ್ನ ಅಪ್ಕೊಬಿಡ್ತಾ. ಅತ್ತೆಗೋಸ್ಕರ ಶಕ್ತಿಯನ್ನು ಏನಕ್ಕೆ ಆ ತಾಯಿ ಜಗನ್ಮಾತೆ ಪರೀಕ್ಷೆಯನ್ನು ತೋರಿಸ್ತಾಳೆ. ಅದೇನೋ ಹೇಳ್ತಾರಲ್ಲ, ಹುಲ್ಲಿನ ಮೇಲೆ ಇಂದ್ರಾಸ್ತ್ರ ಬಿಟ್ಟ, ಬ್ರಹ್ಮಾಸ್ತ್ರ ಬಿಟ್ಟ ಅನ್ನತಕ್ಕಂಥದ್ದು. ಅಂಥದ್ದೊಂದು ಶಕ್ತಿಪೂರ್ಣವಾಗಿರತಕ್ಕಂಥ ಒಂದು ಕ್ಷೇತ್ರ. ಹೋಗಿ ಅತ್ತೆ ಸೊಸೆಯರಿಗೆ ಸಮಸ್ಯೆ ಇದೆ, ಎಲ್ಲೋ ಒಂದು ಮನಸ್ಸು ಕಳ್ಳತನದ ಕಡೆ ವಾಲುತ್ತಿದೆ. ನಿಮ್ಮ ಮನಸ್ಸಿನಲ್ಲಿ ಅಂದ
ಆ ಒಂದು ರೀತಿ ಕತ್ತಲು ತುಂಬಿಕೊಂಡು ಬಿಟ್ಟಿದೆ. ಯಾಕಂದ್ರೆ ಅಮ್ಮನವರು ಅಂಧಕಾಸುರ ಅನ್ನತಕ್ಕಂಥ ಒಬ್ಬ ರಾಕ್ಷಸನ ಸಂಹಾರಕ್ಕೂ ಕೂಡ ಈ ಒಂದು ಮಾತೃಕೆಯರು, ಸಪ್ತಮಾತೃಕೆಯರ ಈ ಒಂದು ಸ್ವರೂಪ ಎದ್ದು ಯುದ್ಧ ಮಾಡಿ ಸಂಹಾರ ಮಾಡಿ ಆ ಸುತ್ತಮುತ್ತಲಿನ ಜನರಿಗೆ ನೆಮ್ಮದಿ ಹಾಗೂ ಸುಖ ಹಾಗೂ ನಗುವನ್ನ ತಂದುಕೊಟ್ಟಂತ, ಹಸನ್ಮುಖವನ್ನ ತಂದುಕೊಟ್ಟಂತ ಕ್ಷೇತ್ರ. ಸೊ ನಮ್ಮ ಜೀವನದಲ್ಲೂ ಎಲ್ಲೋ ಒಂದು ಕತ್ಲು ದಿಕ್ಕು ತೋರಿಸ್ತಿಲ್ಲ, ಯಾವುದೋ ಒಂದು ವ್ಯವಹಾರ ಇಟ್ಕೋಬಿಟ್ಟಿದೀವಿ ತಟ್ಟೆಯಲ್ಲಿ, ಏನೂ ಗೊತ್ತಿಲ್ಲ, ಯಾವುದೋ ಒಂದು ಎಡವಟ್ಟು ನಮ್ಮ ಜೀವನದಲ್ಲಿ, ದುರ್ಗತಿಗಳೋ ದುಷ್ಟಗ್ರಹಗಳ ಪ್ರಭಾವವೋ. ನೋಡಿ, ಮೊನ್ನೆ ತುಂಬಾ ದೊಡ್ಡ ಕುಟುಂಬ, ಒಂದು ಕಾಲ್ಗಟ್ಟಕ್ಕೆ ಬಂದಾಗ ಏನೂ ಇರ್ಲಿಲ್ಲ, ವಿಪರೀತ ರಾಜಯೋಗ, ಕೋಟಿಗಟ್ಟಲೆ ಆ ವ್ಯವಹಾರ ಬೆಳೆದು ನಿಂತು ಬಿಡ್ತು. ಲಾಸ್ಟ್ ಇಯರ್ ಬಂದಿದ್ದಾರೆ ಏಪ್ರಿಲ್ ಮೇನಲ್ಲೇ. ಜಾಗ್ರತೆ, ಕನ್ಯಾ ಲಗ್ನಕ್ಕೆ ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಆ ಒಂದು ಗುರು ದಶೆ ಬೇರೆ ನೀಚ. ಹೇಳಿದ್ದೆ, ಗುರು ಈ ಒಂದು 85 ಹುಟ್ಟಿದವ್ರಿಗೆ ಎಡವಟ್ಟು, 97 ಹುಟ್ಟಿದವ್ರಿಗೆ ಎಡವಟ್ಟು, ಅಲ್ಲೊಂದು ಪ್ರಗಲ್ಪ ಅನ್ನತಕ್ಕಂಥದ್ದು ಅಲ್ಲಿ ನೀಚವಾಗಿ ನಿಂತಿದೆ. ಜಾಗ್ರತೆ ಅಂತ ನೋಡಿ. ಆ ನೀಚ ದಶೆ, ಗುರುದಶೆ, ಆ ಬಾಧಕ ಭುಕ್ತಿ ಬುಧನಿಗೂ ಚಂದ್ರನಿಗೂ ಆಗೋದಿಲ್ಲ. ತಗೊಂಡೋಗಿ ಎಡವಟ್ಟು ಮಾಡಿಟ್ಟು ಮಕ್ಕಳು ಮೊನ್ನೆ ಬಂದ್ಬಿಟ್ಟಿದ್ದಾರೆ, ಏನೂ ಹೇಳಿಲ್ಲ. ಈ ಒಂದೂವರೆ ವರ್ಷದಿಂದ ಲಾಸ್ಟ್ ಇಯರ್ ಜೂನ್ ಇಂದ ಅಲ್ಲೋಲ ಕಲ್ಲೋಲ, ಸೂಸೈಡು, ಮನಃಶಾಂತಿ ಕಳ್ಕೊಬಿಟ್ಟಿದ್ದೀರ ಇಬ್ರು ಅಂದ್ರೆ ಬಿಕ್ಕಿ ಅಳ್ತಿದ್ದಾರೆ. ನಡೆಯಬಾರದೊಂದು ಘಟನೆ ನಡೆದು ಬಿಟ್ಟಿದೆ. ವಿಪರೀತ ರಾಜಯೋಗ ಅಂದ್ರೆ ಹಾಗೆ ಕರ್ಕೊಂಡೋಗಿ ನಿಲ್ಲಿಸ್ಬಿಡುತ್ತೆ. ಎಲ್ಲೋ ತಪ್ಪಾದ ವ್ಯಕ್ತಿಗಳು, ಗುರು ನೀಚ, ಆಟೋಮ್ಯಾಟಿಕ್ಲಿ ರಾಂಗ್ ಪೀಪಲ್, ರಾಂಗ್ ಕನೆಕ್ಷನ್. ಒಳ್ಳೆಯವ್ರ ಜೊತೆಲಿ ಇರಕ್ಕೆ ಬಿಡಲ್ಲ, ಒಳ್ಳೇದ್ ಕೇಳೋಕ್ಕೂ ಬಿಡೋಲ್ಲ. ಈ ಜ್ವರ ಬಂದವನಿಗೆ ಪಲಾವ್ ತಿನ್ನಿಸ್ದಾಗ ಇದ್ದಿದ್ದು ಉಲ್ಟಾ. ಚೆನ್ನಾಗಿರೋವನ್ಗೆ ಹಾಗಲಕಾಯಿ ಗೊಜ್ಜು ಕೊಟ್ಟಾಗ ಅಯ್ಯೋ ಕಹಿ ಅನ್ನೋ ತರ, ಅದು ಕಹಿಯಾಗಿ ಕಾಣಿಸುತ್ತೆ. ಗುರು ಕೆಟ್ಟವರಿಗೆ, ಗುರು ನೀಚ ಆದವರಿಗೆ, ಗುರು ವಕ್ರ ಆದವರಿಗೆ ಒಂಥರ ದಿಗ್ಭ್ರಾಂತಿ. ಏನ್ ಗುರುಗಳೇ ಈ ತರ ಆಗ್ಬಿಡುತ್ತೆ ನಮ್ಮ ಜೀವನದಲ್ಲಿ ಕತ್ಲು, ನಾವು ನೆನ್ಸೇ ಇರ್ಲಿಲ್ಲ. ನಂಬಿಕೆಗೆ ಒಂದು ದೊಡ್ಡ ದ್ರೋಹ, ಅವಮಾನ, ಕಾಲಿಡಿಯೋ ಪ್ರಸಂಗ. ಗುರು ನೀಚ ನೋಡಿ, ತೀರಾ ಕೆಳಮಟ್ಟದ ವ್ಯಕ್ತಿಗೆ ಕಾಲಕ್ಕೆ ಬಿದ್ದು ನಮಸ್ಕಾರ ಅನ್ನೋ ಹಾಗೆ ಮಾಡಿಟ್ಟು ಬಿಟ್ಟಿದ್ದಾನೆ. ಹೀಗೇ ತಲೆ ಬಾಗಿಸ್ಬಿಟ್ಟಿದ್ದಾನೆ ಆ ಮನುಷ್ಯ, ಯಜಮಾನ. 100 ಜನರಿಗೆ ಅನ್ನದಾತ. ಜೀವನದಲ್ಲಿ ನೋಡಿ, ಈ ತರ ದುರ್ದಶೆಗಳು, ಆ ಗ್ರಹಗಳ ಛಾಯೆ ಕರ್ಕೊಂಡು ಬಂದು ನಿಲ್ಸಿ ಹಿಂಡಿ ಹಾಕಿ ಬಿಡ್ತವೆ. ಅಂಧಕಾರ ಅಂತ ಒಂದು ಸಂದರ್ಭದಲ್ಲಿ ನೋಡಿ, ಇಂಥ ಒಂದು ಸಪ್ತಮಾತೃಕೆಯರ ಕ್ಷೇತ್ರ. ನನಗೆ ಇಲ್ಲೊಂದು ಸಪ್ತಮಾತೃಕೆಯರ ಕ್ಷೇತ್ರ ಇದೆ ನಮ್ಮ ಬೆಂಗಳೂರಿಂದ. ಅಕ್ಕಯ್ಯಮ್ಮನ ಬೆಟ್ಟ, ಅಕ್ಕ ತಂಗಿರ ಬೆಟ್ಟ ಅಂತ ಕೂಡ ಹೇಳ್ತೀವಿ. ಅಕ್ಕಯ್ಯಮ್ಮನ ಬೆಟ್ಟ ನಮ್ಮ ಮನೆತನಕ್ಕೆ ಯುಗಾದಿ ಸಂದರ್ಭದಲ್ಲಿ, ಯುಗಾದಿ ಬರೋಕ್ ಮೊದಲು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ತುಂಬಾ ಪವಾಡ ಅಕ್ಕಯ್ಯಮ್ಮನ ಬೆಟ್ಟ ಅಂದ್ರೇನೆ ಅಂಥದೊಂದು ಕ್ಷೇತ್ರ. ಹಾಗೆಯೇ ನಮಗೆ, ನಮ್ಮ ಮನೆತನಕ್ಕೆ ಯಾವಾಗಲೂ ಕಾಪಾಡಿರ್ತಕ್ಕಂಥದ್ದು ಆ ಗಂಗಾದೇವಿ, ಜ್ಞಾನಗಂಗಾ ಕ್ಷೇತ್ರ. ಇವತ್ತು ಆ ಪಲ್ಲಕ್ಕಿ ಉತ್ಸವ ಅಮ್ಮನವರದ್ದು. ನಾನು ಬರ್ತಿದ್ದೇನೆ ನೋಡಿ. ಆದ್ರೆ ಒತ್ತಡ ಹಾಕೊಂಡು, ಟೆನ್ಷನ್ ಮಾಡ್ಕೊಂಡು, ಇದು ಮಾಡ್ಕೊಂಡು ಬರಬೇಡಿ ಮಕ್ಕಳೇ, ಆಯ್ತಾ? ಆಗ್ಲಿ, ನೀವಿದ್ದ ಕಡೆ ಎಲ್ಲಿಲ್ಲ ಭಗವಂತ, ಎಲ್ಲಿಲ್ಲ, ಬನ್ನಿ ನಿಮ್ಗೆ ಅನುಕೂಲ ಇದ್ರೆ, ಆಯ್ತಾ? ದೂರ ಭಾರ ಮಾಡ್ಕೊಂಡು ಒದ್ದಾಡ್ಕೊಂಡು ಮತ್ತೊಂದಿನ ಇವತ್ತಾಗ್ಲಿಲ್ಲ, ಇನ್ಯಾವತ್ತಾದರೂ ನನ್ನಮ್ಮ ಯಾವತ್ತಿಗೂ ತೆಗ್ದಿರ್ತಾಳೆ, ವರ್ಷ ಪೂರ್ತಿ ಇರ್ತಾಳೆ ನನ್ನ ಗಂಗಮ್ಮ. ಆಯ್ತು, ನಿಮಗೆಲ್ಲರಿಗೂ ಆ ಹಾಸನಾಂಬ ದೇವಿಯ ಆ ಒಂದು ಅನುಗ್ರಹ ಸಿಗಲಿ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕತ್ತಲು ದೂರ ಹೋಗಲಿ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ. ನಮಸ್ತಸ್ತೈ 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 ನಮೋ ನಮಃ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಈ ವಾರದ ಪಂಚಾಂಗ ಫಲ ಹಾಗೂ ಗ್ರಹಗಳ ಸ್ಥಿತಿಗತಿ ನೋಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ,
ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇನ್ನು ವಿಶೇಷವಾಗಿ ಈ ವಾರದ ಫಲಾಫಲ ನೋಡೋಣ. ಹಾಗೆಯೇ ಇದೇ ದೀಪಾವಳಿ ಹಬ್ಬಕ್ಕೆ ಯಾರಿಗೆ ಶುಭ, ಯಾರಿಗೆ ಮಹಾಶುಭ? ಹೌದು, ನಾವು ಯುಗಾದಿಯ ಫಲಾಫಲವು ನೋಡ್ತೇವೆ, ದೀಪಾವಳಿಯ ಫಲಾಫಲವು ನೋಡ್ತೇವೆ. ಮುಂದಿನ 6 ತಿಂಗಳು ಯಾವ ಎಚ್ಚರಿಕೆ, ಹೌದು, ಏನಾದರೂ ಒಂದು ಒಳ್ಳೇದಾದ್ರೆ ಅದನ್ನ ಹೇಗೆ ಸದುಪಯೋಗ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಿಮ್ಮ ಜೊತೆ ನೇರವಾಗಿರ್ತಾನೆ. ಅಲ್ಲೊಂದು ಪುಟ್ಟ ಮಾತುಕತೆ ಹಾಗೂ ದೀಪಾವಳಿ ಹಬ್ಬದ ಶುಭಾಶುಭ ಫಲಗಳ ಬಗ್ಗೆ ಚಿಂತನೆ ಕೂಡ ಮಾಡೋಣ ಅಂತ ಹೇಳ್ತಾ, ಮೊದಲಿಗೆ ಮೇಷರಾಶಿ. ಕುಜ ಗುರುವಿನ ಸಾರಥ್ಯದಲ್ಲಿದ್ದಾನೆ. ವಿಶಾಖ ಆ ಗುರುವಿನ ಸಾರಥ್ಯದಲ್ಲೇ ಇದ್ದು ಕೇಂದ್ರದಲ್ಲಿದ್ದಾನೆ. ದಂಡಾಧಿಕಾರಿ ಯೋಗ, ಮಂಡಲಾಧಿಪತಿ ಯೋಗ. ನೀವೇನಾದರೂ ರಾಜಕೀಯದಲ್ಲಿದ್ರೆ ದಳ ಉರುಳಿಸಿ ಮಕ್ಕಳೇ. ಇಲ್ಲ ಯಾವ್ದಾದ್ರು ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಗೌರ್ಮೆಂಟ್ ವ್ಯವಹಾರಗಳು, ಇನ್ನೊಂದು ನೀರಾವರಿ ಇಲಾಖೆ, ದೊಡ್ಡ ದೊಡ್ಡ ಅಧಿಕಾರ, ದೊಡ್ಡ ದೊಡ್ಡ ರಸ್ತೆ, ಈ ಒಂದು ಕಾನೂನು ಸುವ್ಯವಸ್ಥೆ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ರಾಜಕೀಯ ಇಲಾಖೆ, ಗೌರ್ಮೆಂಟ್ ಇಲಾಖೆ, ಇಂಜಿನಿಯರಿಂಗ್ ಇಲಾಖೆ, ಎನಿಥಿಂಗ್. ಅನ್ ಅನ್ಬಿಲೀವಬಲ್ ಪವರ್ ಇಸ್ ದರ್. 11ನೇ ಮನೆಯಲ್ಲಿ ವಿಶೇಷವಾಗಿ ಕುಳಿತಿರ್ತಕ್ಕಂಥ ಒಂದು ರಾಹು ಬೇರೆ, ನೆನಪಿಟ್ಟುಕೊಳ್ಳಿ. ದುಷ್ಟಗ್ರಹವೇನಾದರೂ ಲಾಭಸ್ಥಾನದಲ್ಲಿದ್ದರೆ ರಾವಣಾಸುರನಂತೆ ಮಹಾಬಲ. 30 ಲಕ್ಷ ವರ್ಷಗಳು ಬದುಕಿದ್ದಂತವ ಅಂತ ಒಂದು ಮಾತು ಇನ್ನೂ ಜಾಸ್ತಿ ಹೇಳ್ತಾರೆ. 30 ಲಕ್ಷ ವರ್ಷಗಳಿಗೂ ಮೀರಿ ಬದುಕಿದ್ದಂತವ ರಾವಣಾಸುರ. ದಶರಥನ ಅಜ್ಜನ ಜೊತೆ ಗೋಲಿ ಆಡುತ್ತಿದ್ದವ ಅಂದ್ರೆ ಲೆಕ್ಕ ಹಾಕೊಳ್ಳಿ. ದಶರಥನ ಅಜ್ಜ, ರಾಮಚಂದ್ರ ಪ್ರಭುವಿನ ಅಜ್ಜ ಅಲ್ಲ, ದಶರಥನ ಅಜ್ಜ. ಆ ಕಾಲವನ್ನು ನೋಡಿದವನು. ಅಂಥದ್ದೊಂದು ಮಹಾಶಕ್ತಿ. ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ ಮಕ್ಕಳು. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, 4 ಜನ ಮೂರ್ಖರ ಜೊತೆಲಿ ಕುಳಿತುಕೊಂಡ್ರೆ ನಮ್ಮನ್ನ 5ನೇ ಮೂರ್ಖ ಅಂತಾರೆ. 4 ಜನ ಪೋಲಿಗಳ ಜೊತೆಲಿ ಕುಳಿತುಕೊಂಡ್ರೆ ಶುದ್ಧ ಪೋಲಿ ಅಂತಾರೆ. 4 ಜನ ದಡ್ಡರ ಜೊತೆಲಿ ಕೂತ್ಕೊಂಡ್ರೆ ಮಹಾದಡ್ಡ. ಪುಕ್ಕುಳ್ರ ಜೊತೆಲಿ ಕೂತ್ಕೊಂಡ್ರೆ ಮಹಾಪುಕ್ಲ. ಅವನು ಮಾಡಲ್ಲ, ಏನಕ್ಕೋ ಇದ್ಯಾಕೋ ಈ ರೀತಿ. 4 ಜನ ಕುಡುಕರ ಜೊತೆಲಿ ಕುಳಿತು ನೋಡಿ, ಮಹಾ ಕುಡುಕ. ಅದೇ 4 ಜನ ಪಂಡಿತರ ಜೊತೆಲಿ ನೀವು ಸುಮ್ಮನೆ ಕೂತ್ಕೊಳ್ಳಿ, ಮಹಾಪಂಡಿತ ಅಂತಾರೆ. ಗುರುಗಳ ಜೊತೆಲಿ ಕೂತ್ಕೊಳ್ಳಿ, ಮಹಾಗುರು ಅಂತಾರೆ. ಖಂಡಿತ ಅದು ಸಿದ್ಧಿಸ್ಬಿಡುತ್ತೆ. ಸೊ ನಿಮ್ಮ ಆಯ್ಕೆ ದೊಡ್ಡದಾಗಬೇಕೋ, ದೊಡ್ಡವರ ಜೊತೆ ದೊಡ್ಡ ಚಿಂತನೆಯಲ್ಲಿ ಕುಳಿತುಕೊಳ್ಳಿ. ಈ 4ನೇ ವ್ಯಕ್ತಿಗಳ ಜೊತೆಲಿ ಹೋಗ್ಬೇಡಿ. ಅದೇ ಕಮಿಟ್ಮೆಂಟ್ಸು, ಇನ್ನೊಂದು ಚಿಲ್ಲರೆ ಬುದ್ಧಿ, ಚಿಲ್ಲರೆ ವ್ಯವಹಾರ, ಚಿಲ್ಲರೆ ಮಾತುಗಳೇ, ಚಿಲ್ಲರೆಯ ಮಾತುಗಳೇ. ಅದು ಎಲ್ರಿಗೂ ಸೇರಿಸಿ ಹೇಳ್ತಿದ್ದಾನೆ. ಇಫ್ ಅ ಮ್ಯಾನ್ ಇಸ್ ಟಾಕಿಂಗ್ ರಬಿಶ್, ನೆಗೆಟಿವ್, ಅವನ ಜೊತೆಲೆ ಕುತ್ಕೋಬೇಡಿ, ಅವನನ್ನ ಇಗ್ನೋರ್ ಮಾಡಿ ಮುಂದಕ್ಕೆ ಹೋಗ್ಬೇಡಿ. ಅವನನ್ನ ನೀವು ಆ ಸರ್ಕಲ್ ಇಂದ ಹೊರಟು ಬಿಡಿ, ಅಲ್ಲಿ ಇರಬೇಡಿ, ಆ ವೃತ್ತದಲ್ಲಿ ಇರಬೇಡಿ. ಅಲ್ಲೊಬ್ಬ ಮೂರ್ಖ ಶಿಖಾಮಣಿ, ದಡ್ಡ ಶಿಖಾಮಣಿ, ಅತಿಕೋಪದ ವ್ಯಕ್ತಿ, ಧೂರ್ತ ವ್ಯಕ್ತಿ. ನಮಗೇನಕ್ಕೆ ಬೇಕು ಮಕ್ಕಳೇ? ಜೂಜಾಟದ ವ್ಯಕ್ತಿ. ಜಾಗ್ರತೆ ಎಲ್ಲರಿಗೂ. ಮುಖ್ಯವಾಗಿ ಮೇಷಂ ವಿಜಯ ಯಾತ್ರೆ, ದಂಡ ಯಾತ್ರೆಯೇ. ಶತ್ರುವಾಗಿರ್ತಕ್ಕಂಥ ಶನಿ ವಕ್ರನಾಗಿದ್ದಾನೆ ಸ್ವಾಮಿಗಳೇ. ಬ್ಯೂಟಿಫುಲ್ ಆಗಿ ಕೂತು ಬಿಟ್ಟಿದ್ದಾನೆ. ವೈ ಟು ಫಿಯರ್ ಅನ್ನೋ ರೀತಿನಲ್ಲಿ ನಿಮಗೆ ಕುಳಿತಿರ್ತಕ್ಕಂಥ ಶನಿ, ಅದು ಕೂಡ ವಕ್ರವಾಗಿ ಗುರುಚಾರವೇ. ಅಲ್ಲಿಂದ ವಕ್ರವಾಗಿ ನಿಮ್ಮ ಪಂಚಮ ಸ್ಥಾನವನ್ನ ನೋಡ್ತಿದ್ದಾನೆ. ಅವನ ಸ್ಥಾನದಿಂದ ಪಂಚಮ ಸ್ಥಾನ ನಿಮ್ಮ ಸುಖ ಸ್ಥಾನ. ನಿಮಗೆ ಭಾಗ್ಯಾಧಿಪತಿಯೇ ಹಿಂದ್ಗಡೆ ಕೂತಿದ್ದಾನೆ. ಭಾಗ್ಯಾಧಿಪತಿಯೇ ಉಚ್ಚಂಗತ ಕೇಂದ್ರದಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಕುಳಿತಿರ್ತಕ್ಕಂಥ ಕುಜ, ಸೂರ್ಯ. ವೃಷಭ ರಾಶಿ.
ನಿಮ್ಮ ಎದುರುಗಡೆಯವರಿಗೆ ಬಲ ಜಾಸ್ತಿ. ತಟಸ್ಥರಾಗಿರಿ ಈ ವಾರ. ಹೌದು, ನಿಮ್ಮ ಎದುರುಗಡೆ ಇರುವವರಿಗೆ ಬಲ ಜಾಸ್ತಿ. ನಿಮ್ಮ ಗೈಡೆನ್ಸ್, ನೀವು ಕನ್ಸಲ್ಟೆಂಟ್ ರೀತಿಯ ವೃತ್ತಿ, ಉದ್ಯೋಗ, ಸಿವಿಲ್ ಕನ್ಸ್ಟ್ರಕ್ಷನ್ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಟ್ರಾವೆಲ್ಸು, ವೆಹಿಕಲ್ಸು, ರಿಪೇರಿ, ಮೆಷಿನರಿ ವರ್ಕ್ಗಳು, ಕನ್ಸ್ಟ್ರಕ್ಷನ್ ವರ್ಕ್ಗಳು, ತೋಟಗಾರಿಕೆ ಇಲಾಖೆಯ ವರ್ಕ್ಗಳು, ಯಾವುದಾದ್ರೂ ಟೆಕ್ನಿಕಲ್, ಇಂಜಿನಿಯರಿಂಗ್, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಗೈಡೆನ್ಸ್ ಇರತಕ್ಕಂಥ ಒಂದು ವೃತ್ತಿ, ಉದ್ಯೋಗ ನೀವು ನಿಂತಿದ್ದೀರಿ. ಬ್ಯೂಟಿಫುಲ್ ಗ್ರೋತ್. ನಾನೇ ನಂದೆ ಅಂತ ಹೋದ್ರೆ ಅಂದ್ರೆ ಪೆಟ್ಟು ಕೂಡ ಉಂಟು. ಸ್ವಲ್ಪ ಜಾಗರೂಕತೆ. ಇನ್ನು ಮಿಥುನ ರಾಶಿ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಗುರು ನೋಡಿ ನಿಮಗೆ 2ನೇ ಮನೆಗೆ ಬಂದಿದ್ದಾನೆ. ಅವನು ಆಕ್ಚುಲಿ ನಿಮಗೆ ಪುಷ್ಯ ನಕ್ಷತ್ರ ಸಾರದಲ್ಲಿ ಬಂದ್ರೆ ಅದ್ಭುತ, ಹಾಗೂ ಆಶ್ಲೇಷ ನಕ್ಷತ್ರ ಸಾರದಲ್ಲಿ ಬಂದರೆ ಅದ್ಭುತ. ಪುನರ್ವಸು ನಕ್ಷತ್ರದಲ್ಲಿ ಬಂದಾಗ ಒಂದ್ ಸ್ವಲ್ಪ ತಳಮಳವೆ. ಅಲ್ಲಿ 2ನೇ ಮನೆ ನೋಡೋಕೆ ವಾವ್, ಮಿಥುನ ರಾಶಿಗೆ ಜಾಕ್ಪಾಟ್ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಬಟ್ ಕಾರಕ ಭಾವನಾ ಆಸ್ತಿ. ಗುರು ನನ್ನ ಮನೆ, ನನ್ನ ಕುಟುಂಬ, ನನ್ನ ಆರೋಗ್ಯ, ನನ್ನ ಹತ್ತಿರದವ್ರು, ನಂಬಿಕೆ ದ್ರೋಹಿಗಳನ್ನ ನೋಡ್ತೀರಿ. ಈಗ ನಿಮ್ಮನ್ನ ದುರ್ಬಳಕೆ ಮಾಡ್ಕೊಂಡಿರೋರೆಲ್ಲ ಬೆಳೆದ್ ನಿಂತ್ಕೊಂಡು ನಿಮ್ಮನ್ನ ನೋಡ್ತಕ್ಕಂಥದ್ದು. ನೀವು ಬೆಳೆಸ್ತವ್ರೆ, ನೀನೇ ಸಾಕಿದಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಅನ್ನೋ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಅಲ್ಲೊಂದು ನೋವುಂಟು. ನಿಮ್ಮವರೇ, ನಿಮ್ಮ ಹತ್ತಿರದವರೇ. ಆದರೆ ಟೀಚಿಂಗ್, ಡಾಕ್ಟರ್, ಜಡ್ಜು, ಲೀಗಲ್ ಸಿಸ್ಟಮ್, ಅಡ್ವೈಸರ್, ಅಡ್ವೊಕೇಟ್, ಪುರೋಹಿತರು, ಜ್ಯೋತಿಷ್ಕರು, ಬ್ಯೂಟಿಫುಲ್ ಜರ್ನಿ, ಚೆನ್ನಾಗಿದೆ. ಇನ್ನು ಕರ್ಕಾಟಕ ರಾಶಿ. ಗುರು ನಿಮಗೆ ಯೋಗಕಾರಕ, ಯೋಗ ಸ್ಥಾನಕಾರಕ. ನಿಮ್ಮ ಮನೆಯಲ್ಲೇ ಕುಳಿತು ಯೋಗವನ್ನು ನೋಡ್ತಿದ್ದಾನೆ. ಖಂಡಿತ ಉದ್ಯೋಗ, ವೃತ್ತಿ, ಕುಟುಂಬ ಇವುಗಳಲ್ಲಿ ವಿಶೇಷ ಅಭಿವೃದ್ಧಿ ಪಡಿತೀರಿ. ಆ ಕುಜ ಕೂಡ ನೋಡಿ ಯೋಗಕಾರಕ. ನಿಮ್ಮ ಒಂದು ಧರ್ಮಸ್ಥಾನವನ್ನ ನೋಡ್ತಿದ್ದಾನೆ, ಕರ್ಮಸ್ಥಾನವನ್ನ ನೋಡ್ತಿದ್ದಾನೆ. ಧರ್ಮಾಧಿಪತಿ ನಿಮ್ಮ ಮನೆಯಲ್ಲಿ, ಕರ್ಮಸ್ಥಾನವನ್ನ ಕರ್ಮಾಧಿಪತಿಯನ್ನು ನೋಡ್ತಿದ್ದಾನೆ. ಆ ಶನಿಯು ಕೂಡ ನೋಡಿ ಭಾಗ್ಯದಲ್ಲಿ ವಕ್ರವಾಗಿ ಗುರುಸಾರ, ಕುಂಭದ್ರೋಣ ಮಳೆ. ಕರ್ಕಾಟಕ ರಾಶಿಯವರಿಗೆ ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ವ್ಯವಹಾರ ಬೆಳೆಸೋದು ಸ್ವಲ್ಪ ಅಳುಕಿರುತ್ತೆ. ಯಾಕಂದ್ರೆ ಗುರು ಒಂಟಿ ಗುರು, ಜನ್ಮರಾಮ ವನವಾಸ ರಾಮ ಅಂತ ಹೇಳ್ತೇವೆ. ಏನೋ ಒತ್ತಿಡುತ್ತರ, ಏನೋ ಮಾಡ್ತೀನ ನಿಲ್ತಿನ, ಗಾಯಗಳಾಗಿದೆ. 12ನೇ ಮನೆಯಲ್ಲಿದ್ದದ್ದು ಗುರು ದಿಢೀರಂತೆ ಎದ್ದು ಬಂದು ಕುಳಿತ ತಕ್ಷಣ ಏನೋ ಬರುತ್ತೆ, ಇದು ಏನು ಕೊಡ್ತಾರ ಅನ್ನೋ ಒಂದು ಡೌಟ್ಗಳಲ್ಲೇ ನಿಲ್ತಕ್ಕಂಥದ್ದು. ಏನೂ ಆಗಲ್ಲ. ವಾಟ್ ಎವರ್ ಯು ವಿಲ್ ಡೂ, ಈ ವಾರ ಅದ್ಭುತ ಅನುಕೂಲವನ್ನ ಪಡೆಯತಕ್ಕಂಥ ವಾರ, ಚೆನ್ನಾಗಿದೆ. ಇನ್ನು ಸಿಂಹರಾಶಿ. ಸೂರ್ಯ ವಿಶೇಷವಾಗಿ ಬಂದು 3ನೇ ಮನೇಲಿ ಕುಳಿತಿದ್ದಾನೆ, ಅದು ಅದ್ಭುತ. ಅಲ್ಲಿ ನೀಚ ಸ್ಥಾನ ಅಂತಾರೆ, ಖಂಡಿತವೇ. ಆದರೆ ಆತ ಕುಳಿತಿರುವ ನಕ್ಷತ್ರವೇನು? ಕುಜನ ನಕ್ಷತ್ರ. ಕುಜ ಎಲ್ಲಿದ್ದಾನೆ? ಅಲ್ಲೇ ಇದ್ದಾನೆ. ಪ್ರಚಂಡವಾದಂಥ ಶಕ್ತಿ ಆಗ್ಬಿಡುತ್ತದೆ ಮಗನ ಜೊತೆ ಕುಳಿತಿರ್ತಕ್ಕಂಥದ್ದು. ಇನ್ನು ಮಿತ್ರಕಾರಕ ಬುಧ, ಅದು ಕುಳಿತಿರ್ತಕ್ಕಂಥದ್ದು. ಬ್ಯೂಟಿಫುಲ್. ಸ್ವಲ್ಪ ಪರಿಶ್ರಮ ಆಗತಕ್ಕಂಥದ್ದು ಅಷ್ಟೇ. ಊಟ, ಬಟ್ಟೆ, ವ್ಯವಸ್ಥೆ, ಆನಂದ, ಸುತ್ತಾಟ ಎಲ್ಲವನ್ನ ನೋಡತಕ್ಕಂಥ ಒಂದು ವಾರ. ಸಿಂಹರಾಶಿಗೆ ಒಳ್ಳೇದಕ್ಕೆ ಖರ್ಚು. ದಿಢೀರು ಅಂತ ದೈವ ಕ್ಷೇತ್ರ, ಪುಣ್ಯಕ್ಷೇತ್ರ, ಹಿರಿಯರನ್ನ ನೋಡ್ಕೊಂಡು ಬರೋದು, ಆತ್ಮೀಯರನ್ನ ನೋಡ್ಕೊಂಡು ಬರೋದು, ಇವೆಲ್ಲವನ್ನ ಪಡೆಯತಕ್ಕಂಥ ಯೋಗ, ಭದ್ರತೆ ನಿಮಗಾಗತಕ್ಕಂಥ ಒಂದು ಸಂಕಲ್ಪ ಸಿಂಹರಾಶಿಗೆ ಈ ವಾರ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿ. ಗುರು ಲಾಭಕ್ಕೆ ಬಂದಿದ್ದಾನೆ, ಅದೊಂದು ಚೂರು ಎಳೆದಾಟ. ಹೌದು, ಗುರು ಲಾಭಕ್ಕೆ ಬರೋದು ಕನ್ಯಾ ರಾಶಿಗೆ ಜಾಕ್ಪಾಟ್ ಹೊಡೆದ ಹಾಗೆ. ಆದರೆ ಸುಖಾಧಿಪತಿ ಹಾಗೂ ಸಪ್ತಮಾಧಿಪತಿ ಲಾಭಕ್ಕೆ ಬಂದಿದ್ದಾನೆ. ನಿಜವೇ, ಗುರು 11ನೇ ಮನೆಯಲ್ಲಿ ಇತ್ತು ಅಂದ್ರೆ ಶುಭಗ್ರಹ ಏನಾದ್ರು 11ನೇ ಮನೆಯಲ್ಲಿ, ಅದರಲ್ಲೂ ಧರ್ಮಕಾರಕ ಆತ, ಕುಟುಂಬಕಾರಕ, ಪುತ್ರಕಾರಕ, ವಾವ್ ಅಂತೀವಿ. ಆದರೆ ತುಂಬಾ ಒಳ್ಳೆಯವರ ಹತ್ರ ದುಡ್ಡಿರೋಲ್ಲ, ತುಂಬಾ ಒಳ್ಳೆಯವರಿಗೂ ಮೋಸ, ತುಂಬಾ ಒಳ್ಳೆಯವರಿಗೆ ದುರುಪಯೋಗ ಅನ್ನತಕ್ಕಂಥದ್ದು ಹೇಳ್ತಾರೆ. ಸೊ ಅಂಥದ್ದೊಂದು ಛಾಯೆ ಕನ್ಯಾ ರಾಶಿಯವರಿಗಿದೆ. ನಿಮ್ಮನ್ನ ದುರುಪಯೋಗ, ನಿಮ್ಮ ಒಳ್ಳೆತನವನ್ನ, ನಿಮ್ಮ ವ್ಯವಹಾರವನ್ನ, ನೀವು ಕೆಲಸ ಮಾಡ್ತಿದ್ದೀರಿ, 12 ಅವರ್ ಮಾಡಿಸ್ಕೊ, 14 ಅವರ್ ಮಾಡಿಸ್ಕೊ, ಈ ರೀತಿ ಆಗತಕ್ಕಂಥ ಭಾವ. ಇಲ್ಲ
ಅಷ್ಟು ಮಾಡಿಸ್ಕೊಂಡು ಅಷ್ಟಾದ್ರೂ ಸಂಬಳ ಕೊಡ್ತಾರೆ, ಅದರಲ್ಲಿ ಅರ್ಧ ಸಂಬಳ, ಅರ್ಧ ಸ್ಥಾನ, ಅರ್ಧ ರೆಕಗ್ನಿಷನ್ ಅನ್ನತಕ್ಕಂಥ ಒಂದು ಭಾವಾರ್ಥ ಆಗತಕ್ಕಂಥದ್ದುಂಟು ಕನ್ಯಾ ರಾಶಿಯವರಿಗೆ. ಜಾಗ್ರತೆ. ಮಿಕ್ಕಂತೆ ಸರ್ವಿಸ್ ಓರಿಯೆಂಟೆಡ್, IT ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಟೀಚಿಂಗ್ ಅಲ್ಲಿ ಇದ್ದೀರಾ, ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ, ಒಂದು ಟೀಚರ್, ಕೋಚಿಂಗ್, ಪ್ರೀಚರ್, ನರ್ಸು, ಕಾಂಪೌಂಡರ್, ಮೆಡಿಕಲ್ ಲೈನಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಾ, ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥದ್ದು. ಬ್ಯಾಂಕಿಂಗ್ ವ್ಯವಸ್ಥೆ, ಹಣಕಾಸು ವ್ಯವಸ್ಥೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ಇನ್ನು ತುಲಾ ರಾಶಿ. ಶುಕ್ರ 12ನೇ ಮನೆಯಲ್ಲಿ ಮಲಗಿದ್ದಾನೆ. ಶತ್ರುಗಳಾಗಿರ್ತಕ್ಕಂಥ ಆ ಒಂದು ಕುಜ ಪ್ರಬಲವಾಗಿದ್ದಾನೆ, ಗುರು ಪ್ರಬಲವಾಗಿದ್ದಾನೆ. ಸ್ವಲ್ಪ ಹುಷಾರಾಗಿ. ಕುಜ ಗುರುಸಾರದಲ್ಲಿದ್ದಾನೆ. ಸೊ ಅಲ್ಲಿಗೇನೋ ಒಂದು ಸಾಲ, ಕಮಿಟ್ಮೆಂಟು, ಇನ್ನೊಂದು ಜಾಬ್ ಚೇಂಜ್ ನೋಡೋದು, ಇದು ಮಾಡ್ಲಿಕ್ಕೆ ಹೋಗ್ತಿರು. ಸ್ವಲ್ಪ ನವೆಂಬರ್ 11 ಕಳೀಲಿ ತುಲಾರಾಶಿ. ಯಾಕಂದ್ರೆ ಗುರು ವಕ್ರ ಆಗ್ತಾನೆ. ದಟ್ ಇಸ್ ದಿ ಬ್ಯೂಟಿ. ನಮಗೆ ಗುರು ತುಂಬಾ ಬಲವಾಗಿರಬಾರ್ದು. 100% ವೃತ್ತಿ ಇಲ್ಲ ವ್ಯಾಪಾರ ಇಲ್ಲ ಕೆಲಸ ಇಲ್ಲ ಕುಟುಂಬ, ಅಲ್ಲೊಂದು ಚೆಕ್ಮೇಟ್ಗಳು ಬರುತ್ತೆ. ಯಾಕಂದ್ರೆ ಗುರು ಇರೋದು ಗುರುವಿನ ನಕ್ಷತ್ರದಲ್ಲೇ ಉಚ್ಚಂಗತ. ನಿಮಗೆ ಗುರು ಚೆನ್ನಾಗಿದ್ದಷ್ಟು ಬಾಧಕವೇ. ಹೌದು, ಜಾತಕದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಬಲ ಬೇಕು. ವ್ಯವಹಾರ ಮಾಡೋವನು ತುಂಬಾ ಒಳ್ಳೆಯವನಾದ್ರೆ ಮುಗೀತು, ಅವನನ್ನೆಲ್ಲರೂ ದೋಚ್ಕೊಳ್ಳೋದೆ, ಎಲ್ಲರೂ ಬಾಚ್ಕೊಳ್ಳೋದೆ. ಹಾಗೆ ಬಾಚಿಕೊಳ್ಳುವವನು ಒಳ್ಳೆ ಕೆಲಸದಲ್ಲಿ ಕುತ್ಕೊಬಿಟ್ರು, ಅಲ್ಲಿ ವೈದಿಕ ಕೆಲಸದಲ್ಲಿ ಕೂತ್ಕೊಂಡ್ರೆ ಎಷ್ಟು ಕೊಡ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಮುಗೀತು. ಸೊ ಉಲ್ಟಾ ಆದಂಗೆ ಆಗುತ್ತೆ. ಸೊ ತುಲಾರಾಶಿ ವೃತ್ತಿಯಲ್ಲಿ ಒಂದು ಅವಮಾನವೋ, ಬಾಧೆಯೋ, ಸಂಕಟವೋ, ಟೆನ್ಷನೋ ಈ ರೀತಿ ಆಗತಕ್ಕಂಥದ್ದು ಉಂಟು. ಗಣಪತಿ ಆಲಯ, ಹನುಮ ಆಲಯ ಹೋಗಿ ಸೇವೆಗೆ ನಿಲ್ಲಿ. ಅಟ್ಲೀಸ್ಟ್ ಈ ಒಂದು 21 ದಿನ ಸರೆಂಡರ್ ಆಗಿ. ಯಾಕಂದ್ರೆ ಗುರು ಹ್ಯಾಸ್ ಮೂಡ್. 19ನೇ ತಾರೀಕು ಇವತ್ತು ಬದಲಾಗಿ ಬಿಟ್ಟ. ಪುಣ್ಯಾತ್ಮ ಕರ್ಕಾಟಕ ರಾಶಿಗೆ ಬಂದಿದ್ದಾನೆ. ಇನ್ನು ವಿಶೇಷವಾಗಿ ಪಾರ್ಟ್ನರ್ಶಿಪ್ ಜಾಗ್ರತೆ, ಶೂರಿಟಿ ಜಾಗ್ರತೆ, ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು, ಅವುಗಳ ಚಿಕ್ಕುಗಳು ಸ್ವಲ್ಪ ಇರುತ್ತೆ. ವೈಟ್ ಅಂಡ್ ವೈಟ್ ಬಿಸ್ನೆಸ್ ಮಾಡೋರಿಗೆ, ವೈಟ್ ಅಂಡ್ ವೈಟ್ ನ್ಯಾಯ ಧರ್ಮ. ನೋಡಿ ಮೊನ್ನೆ ಪಂಜಾಬಲ್ಲಿ ಡ್ರಗ್ಸ್, ಇನ್ನೊಂದು ಅದಕ್ಕೆ ಹೆಡ್ DIG ರ್ಯಾಂಕ್ ನ ಮಟ್ಟದ ವ್ಯಕ್ತಿ ಕೂಡ ಲಂಚ ಬಾಕುತನದಲ್ಲಿ ಸಿಕ್ಕಾಕೋಬಿಟ್ಟಿದೆ. ಮೋಸ್ಟ್ ಹಾನೆಸ್ಟ್ ಕಾಪ್ ಅಂತ ಬೇರೆ ಹೆಸರು, ಜನಾನುರಾಗಿ ಹೆಸರು. ಇದೇನೋ ಬಂತು ಅಂತ ಏನೇನೋ ಸಿಕ್ಕಾಕೋಬಿಟ್ಟಿದೆ. ನೋಡಿ, ಈ ರೀತಿ ಇರುತ್ತೆ. ಮೇಲೆ ಒಂದು ಮುಖವಾಡ, ಇನ್ನೊಂದು ಮುಖವಾಡ ಹೊರಗಡೆ ಬರುತ್ತೆ. ಗುರು ಉಚ್ಚಂಗತ. ಜಾಗ್ರತೆ. ತುಲಾರಾಶಿ ಆ ಥರದ್ದೇನಾದ್ರೂ ಅಧರ್ಮ, ಅನ್ಯಾಯ, ಅನೀತಿಯಿಂದ ಸಂಪಾದನೆ ಮಾಡ್ಕೊಂಡಿದ್ರೆ ನೀವು ಕಟ್ಟಲೇಬೇಕು ಪೆನಾಲ್ಟಿ. ಜಾಗ್ರತೆ. ವೃಶ್ಚಿಕ ರಾಶಿ. ಗುರು ಉಚ್ಚಂಗತ, ವ್ಯಯಭಾವವನ್ನು ನೋಡುತ್ತಿದ್ದಾನೆ. ದಟ್ ಇಸ್ ದಿ ಬ್ಯೂಟಿ. ಆಮೇಲೆ ಪಂಚಮದಲ್ಲಿ ಶನಿ ವಕ್ರವಾಗಿ ಗುರುಸಾರದಲ್ಲಿದ್ದಾನೆ. ಗುರು ಅಲ್ಲಿ ನೋಡ್ತಿದ್ದಾನೆ, ನಿಮ್ಮನೆ ನೋಡ್ತಿದ್ದಾನೆ, ನಿಮ್ಮ ಪೂರ್ವ ಪುಣ್ಯ ಸ್ಥಾನ ನೋಡ್ತಿದ್ದಾನೆ. ಶುಭ, ಫ್ಯಾಂಟಾಸ್ಟಿಕ್. ಆದ್ರೆ ಅನುಭವಿಸೋಕೆ ಕುಜ ಬಂದ್ಬಿಟ್ಟು ಡಿಸ್ಕೋ ಆಡ್ತಿದ್ದಾನೆ 12ನೇ ಮನೆಯಲ್ಲಿ. ಯಾರ ಸಾರದಲ್ಲಿದ್ದಾನೆ? ಗುರು ಸಾರದಲ್ಲಿದ್ದಾನೆ. ಸೊ ಆಟೋಮ್ಯಾಟಿಕಲಿ ಸ್ವಲ್ಪ ಖರ್ಚುಗಳು, ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ, ಜವಾಬ್ದಾರಿಗೋಸ್ಕರ, ಸಾಲಕ್ಕೋಸ್ಕರ, ಬಡ್ಡಿಗೋಸ್ಕರ. ಹಬ್ಬ ಜೋರಾಗಿ ಮಾಡೋಣ, ಆಡಂಬರ ಮಾಡೋಣ, ಸಡಗರ ಮಾಡೋಣ, ಇನ್ನೊಂದಾಗಿ ಮಾಡೋಣ. ಏನ್ ಮಾಡೋಣ? ನೀವು ವೃಶ್ಚಿಕ ರಾಶಿ ಬೈ ಬರ್ತ್ ಖರ್ಚು ಕೊಟ್ಟದವ್ರು. ನಾವು ಸಿಂಹ ಎಲ್ಲಿದ್ರು ಸಿಂಹ ಅಂತ ಹೇಗೆ ಹೇಳ್ತೇವೆ, ವೃಶ್ಚಿಕ ರಾಶಿ ಅವ್ರು ಎಲ್ಲಿದ್ರು ಕೂಡ ನೀವು ಡಿಫಾಲ್ಟ್ ಖರ್ಚಿಗೆ ಬಂದವ್ರು. ಲಕ್ಷ್ಮಿ ನೋಡಿ, 7ನೇ ಮನೆಯ ಲಕ್ಷ್ಮಿ ನಿಮಗೆ. ಆದ್ರೆ 12ನೇ ಮನೆಗೂ ಲಕ್ಷ್ಮಿ. ಕೊಡೋ ಲಕ್ಷ್ಮಿ ನಿಮಗೆ ವಿಪರೀತ ಲಕ್ಷ್ಮಿ, ಖರ್ಚಿನ ಲಕ್ಷ್ಮಿ ಅನ್ನತಕ್ಕಂಥದ್ದು. ಅದ್ ಮಾಡಿಸುತ್ತೆ. ಸಾಲ ಮಾಡಿ ಆದ್ರೂ ನೀವು ಹಬ್ಬ ಮಾಡ್ಬೇಕು, ಸಾಲ ಮಾಡಿ ಆದ್ರೂ ಬಟ್ಟೆ ಹಾಕ್ಬೇಕು, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬೇಕು. ವೃಶ್ಚಿಕಕ್ಕೆ ಸಾಲ ಮಾಡೋದಂದ್ರೆ ಆಗೋಲ್ಲ. ನಿಮ್ಮನ್ನ ಸಾಲದ ಸುಳಿನಲ್ಲಿ ಏನಾದ್ರೂ ಒಂದಿಟ್ಟಿರುತ್ತೆ, ಒಂದು ಕಮಿಟ್ಮೆಂಟ್, ಇನ್ನೊಂದು ಅನ್ನತಕ್ಕಂಥದ್ದು. ಬಟ್ ಗುರು ನೋಡ್ತಿರೋದ್ರಿಂದ ಒಳ್ಳೇದಕ್ಕೆ ಖರ್ಚಾಗುತ್ತೆ. ಮಕ್ಕಳ ಅಭಿವೃದ್ಧಿ, ಮಕ್ಕಳ ಎಜುಕೇಶನ್, ಮನೆ ಒಂದು ಕಟ್ಟಿದಿರಿ, ಅದ್ರ ಮೇಲೆ ಒಂದು ಸಣ್ಣ ಸಾಲ. ಈ ರೀತಿ ಏನು ಯೋಚನೆ ಮಾಡಬೇಡಿ. 100% ತುಂಬಾ ಒಳ್ಳೆ ಚೇತರಿಕೆಗಳು ನಿಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಇಟ್ಸ್ ಎ ನೈಸ್ ಜರ್ನಿ, ಡೋಂಟ್ ವರಿ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ.
ಅಷ್ಟಮದಲ್ಲಿ ಗುರು ಬಂದ್ಬಿಟ್ಟಿದ್ದಾನೆ, ಸಿಕ್ಕಾಕೋತ್ರಿ. ಅದು ಗುರು ನಕ್ಷತ್ರದಲ್ಲೇ ಇದೆ. ಸುಖಾಧಿಪತಿ, ಲಗ್ನಾಧಿಪತಿ, ಇನ್ನು ಅಷ್ಟಮ ಅಂದಿದ್ದೆ. ನಾವೇನ್ ಹೇಳ್ತೀವಿ ಗೊತ್ತಾ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಅಟ್ಲೀಸ್ಟ್ ಮಾರ್ಚ್ 11ರವರೆಗೂ ವಕ್ರನೂ ಆಗ್ಬಿಡ್ತಾನೆ. ನವೆಂಬರ್ 11ರ ಮೇಲೆ ವಕ್ರ ಆಗ್ತಾನೆ. ಮಾರ್ಚ್ 11ರವರೆಗೂ ಅಲ್ಲಿದ್ದು ರಿವರ್ಸ್ ಹೋಗ್ತಾನೆ ಬೇರೆ. ಆಟೋಮ್ಯಾಟಿಕಲಿ ಶನಿ ಬೇರೆ ವಕ್ರ ಬಿಡ್ತಾನೆ ಆಮೇಲೆ ಡಿಸೆಂಬರ್ 4-5ಕ್ಕೆ. ವೆರಿ ಕೇರ್ಫುಲ್. ಸೊ ನಿಮ್ಮನ್ನ ತಗೊಂಡೋಗ್ಬಿಟ್ಟು ಯಾವುದೋ ವ್ಯಾಪಾರ ವ್ಯವಹಾರ, ಇನ್ನೊಂದು ಶೂರಿಟಿ, ಸಾಲ ತಗೊಳ್ಳೋದು, ಮನೆ ಮೇಲೆ ಮಾಲ, ಅಯ್ಯೋ ನೋ ಸಾಲ. 1.5 ವರ್ಷ ನೀವು ಈ ಒಂದು 19ನೇ ತಾರೀಕಿಂದ 2027 ಜೂನ್ವರೆಗೂ ನಾನವನಲ್ಲ ಅನ್ನತಕ್ಕಂಥದ್ದು ನೀವು ಇರಬೇಕು. ಎಂತ ಪ್ರವೋಕ್ ಆದ್ರೂ ಡೈಲಿ ಟಿಕ್ ಮಾಡ್ಕೊಳ್ಳಿ. ಈ ಕಾರ್ ತಗೊಳ್ಳೋಣವಾ, ಈ ಮನೆ ತಗೊಳ್ಳೋಣವಾ, ಇನ್ನೊಂದು ಮಾಡೋಣವಾ, ಮದುವೆ ಆಡಂಬರವಾಗಿ ಮಾಡೋಣವಾ. ನಮ್ಮ ಮಿಡಲ್ ಕ್ಲಾಸ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಏನ್ ಗೊತ್ತಾ, ಒಂದು ಮದುವೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸೊತ್ತು ಗಿತ್ತೆಲ್ಲ ಮಾರಿಬಿಟ್ಟು ಮಾಡೋದು, ಸ್ಟೇಟಸ್ ತೋರಿಸ್ಕೊಳ್ಳೋದು. ಇಲ್ಲ ಮನೆ ಕಟ್ತೀವಿ ಅಂದಾಗ್ಲೂ ನೋಡಿ ಶಕ್ತಿಗೆ ಮೀರಿ ಸಾಲ ಮಾಡ್ಬಿಟ್ಟು ಮನೆ ಕಟ್ಟೋದು. ಅದೊಂದು ಬೇರೆ ಇದೆ. ಅದ್ರಲ್ಲಿ ನಮ್ಮ ಕನ್ನಡದವ್ರದಂತೂ ಇದೊಂದು ದೊಡ್ಡ ಸಮಸ್ಯೆ. ಮಗಳು ಮದುವೆ ಅಲ್ವಾ ಸ್ವಾಮಿ, ಮಗನ ಮದುವೆ ಅಲ್ವಾ ಸ್ವಾಮಿ ಅಂತ ನೋಡಿ. ತುಂಬಾ ದೊಡ್ಡವ್ರನ್ನ ನೀವು ನೋಡಿ, ಅವರ ಹತ್ರ ಒಂದ್ 100 ರೂಪಾಯಿ ಇದ್ರೆ 4 ಆಣೆ ಮದುವೆಗೆ ಖರ್ಚು ಮಾಡೋದು. 4 ಆಣೆ ಅಂದ್ರೆ ಅಂಬಾನಿ ಮದುವೆನೇ ನೋಡಿ, ಅವನ ಹತ್ರ ಇರೋ ದುಡ್ಡು ಎಷ್ಟು? ಆ ಪುಣ್ಯಾತ್ಮನ ಹತ್ರ ಎಷ್ಟು ಲಕ್ಷ ಜನಕ್ಕೆ ಅನ್ನ ಹಾಕ್ತಿದ್ದಾನೆ ಅಂದ್ರೆ ಪುಣ್ಯಾತ್ಮರೇ ಅಲ್ವಾಪ್ಪ. ಅಷ್ಟು ಲಕ್ಷ ಜನಕ್ಕೆ ಅಂತ ವ್ಯಕ್ತಿ ಒಂದು 25 ಲಕ್ಷ ರೂಪಾಯಿ ಇದೆ ಅವ್ರ ಹತ್ರ. ಅವ್ರು ಖರ್ಚು ಮಾಡಿರೋದು ಎಷ್ಟು ಗೊತ್ತಾ ಮದುವೆಗೆ? 5,000 ರೂಪಾಯಿ. 25 ಲಕ್ಷ ಕೋಟಿ ಇರೋ ಆ ಮನುಷ್ಯ ಖರ್ಚು ಮಾಡಿರೋದು 5,000 ಕೋಟಿ. ನಾವು ಸೊತ್ತೆಲ್ಲ ಡಬಲ್ ತ್ರಿಬಲ್. ಇನ್ಕಮ್ 1 ಲಕ್ಷ ಅಂದ್ರೆ 1 ಕೋಟಿ ಮನೆ ಸಾಲ. ಸೊ ಧನಸ್ಸು ಅಂಥದ್ದೊಂದು ಎಡವಟ್ಟಿಗೆ ಹೋಗಿ ಸಿಕ್ಕಾಕೋತೀರಿ. ವೆರಿ ಕೇರ್ಫುಲ್. ನೋ ರಶಿಂಗ್. ಟೆಕ್ನಿಕಲ್ ಅಸಿಸ್ಟೆಂಟ್, ಮ್ಯಾನೇಜ್ಮೆಂಟ್ ಅಸಿಸ್ಟೆಂಟ್, ಅಡ್ವೈಸರ್, ಈ ವೃತ್ತಿಗಳಲ್ಲಿ ಅದ್ಭುತವಾದಂಥ ಪ್ರಗತಿ. ಇನ್ನು ವಿಶೇಷವಾಗಿ ಅಷ್ಟಮದಲ್ಲಿದ್ದರೂ ಕೂಡ ಗುರು ನಿಮಗೆ ವ್ಯಯಭಾವ ನೋಡ್ತಾನೆ. ಧನಸ್ಸು ಯೋಚನೆ ಮಾಡಬೇಡಿ, ಒಳ್ಳೇದಕ್ಕೆ ಸುಖಭಾವವನ್ನು ನೋಡ್ತಾನೆ, ಚೇತರಿಸ್ಕೊತಾನೆ. ಮಕರ ರಾಶಿ ಗುರು ನಕ್ಷತ್ರದಲ್ಲೇ ಇದ್ದಾನೆ. ದಟ್ ಇಸ್ ಅ ಥ್ರೆಟ್. ಹೌದು, ಗುರುಬಲ ಇರಬೇಕು. ಮಕರ ರಾಶಿ ಗುರುಬಲ ಬಂದ್ಬಿಟ್ಟಿದೆ. ಸ್ವಾಮಿಗಳೇ, ಗುರು ಅಲ್ಲಿ ಬಂದಿರೋದು ಯಾವ ನಕ್ಷತ್ರ ಸಾರ ಅಂತ ನೋಡಿ. ಅದಕ್ಕೆ ಹೇಳುದು ನಕ್ಷತ್ರ ಸಾರ. ನಿಮಗೆ ದಶಾಭುಕ್ತಿ ಫೇವರಬಲ್ ಆಗಿರ್ಬೇಕು. ಕೆಲವ್ರು ಹೇಳ್ತಿರ್ತಾರೆ ವೃಶ್ಚಿಕ ರಾಶಿಗೆ ಏನೋ ನಡ್ತಿಲ್ಲ ಗುರುಗಳೇ, ಗುರು ಬಂದ್ಬಿಡ್ತು ಹಿಂಗಾಯ್ತು ಅಂತ ಹೇಳ್ತಾರೆ. ನಿಮ್ ದಶೆ ನಡೀತಿದೆ, ನಿಮ್ ಜಾತಕದಲ್ಲಿ ಏನಿದೆ? ಗುರು ಚೆನ್ನಾಗಿದ್ದಾನೆ. ಈಗ 1985, 1960, 61, ಹೌದು, 1973 ಇದೆಲ್ಲ ಇದೆ. ಗುರು ಬಲ ನೋಡೋದು ಅದಕ್ಕೆ. ಜಾತಕ ಹುಟ್ಟುವಾಗಲೇ ಗುರು ಚೆನ್ನಾಗಿದ್ದಾನ ಅಂತ. ಕೆಲವರಿಗೆ ನೀಚಭಂಗ ರಾಜಯೋಗವಾಗಿ ವಿಪರೀತ ವೇಗವಾಗಿ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಆಮೇಲೆ ಪೂರ್ತಿ ಬಿರುಗಾಳಿ, ಸುಂಟರ್ ಗಾಳಿ ಕಳ್ಕೊಂಡಿರೋದನ್ನ ನಾನು ನೋಡಿದ್ದಾನೆ. ತುಂಬಾ ಗ್ಯಾಂಬ್ಲಿಂಗ್ ತರ ಆಡಿ ದುಡ್ಡು ಕಳ್ಕೊಂಡಿರೋದು, ಗ್ಯಾಂಬ್ಲಿಂಗ್ ತರ ಬಿಸ್ನೆಸ್ ಮಾಡಿ ಕಳ್ಕೊಂಡಿರೋದು, ಗ್ಯಾಂಬ್ಲಿಂಗ್ ತರ ಹೋಗ್ಬಿಟ್ಟು ಎಡವಟ್ಟುಗಳು ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ. ಎಚ್ಚರಿಕೆ. ಸೊ ಮಕರ ರಾಶಿ ಅಲ್ಲೆಲ್ಲೋ ಒಂದು ಎಡವಟ್ಟುಂಟು, ಹುಷಾರಾಗಿರಿ. ಸಪ್ತಮದಲ್ಲಿ ವ್ಯಯಾಧಿಪತಿ ಬಂದು ಕೂತಿದ್ದಾನೆ. ಅಲ್ಲಿ ಯಾರೋ ಟೋಪಿ ಹಾಕೋಕೆ ದೊಡ್ಡ ಸ್ಕ್ಯಾಂಡಲ್ಸೋ, ಇನ್ನೊಂದು ಶೂರಿಟಿಯೋ, ಬ್ಯಾಂಕಿಂಗೋ, ಇನ್ನೊಂದು ಏನೋ ಒಂದು ನಡೀತಕ್ಕಂಥದ್ದು ಉಂಟು. ವೆರಿ ಕೇರ್ಫುಲ್. ಆದ್ರೆ ನಿಮ್ಮ ಸಂಗಾತಿಗೆ ಜಾಕ್ಪಾಟ್ ಹೊಡೆಯುತ್ತೆ. ನಿಮ್ಮ ಗಂಡನಿಗೆ ಇಲ್ಲ ನಿಮ್ಮ ಹೆಂಡತಿಗೆ, ಮಕರ ರಾಶಿಯವರಿಗೆ ಬ್ಯೂಟಿಫುಲ್ ಆಗಿ ನಡೆಯುತ್ತೆ. ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕಲಾ ಒಂದು ಮಾಧ್ಯಮದಲ್ಲಿದ್ದೀರಾ, ಸರ್ಕಾರಿ ಮಾಧ್ಯಮದಲ್ಲಿದ್ದೀರಾ, ಹೂವು, ಹಣ್ಣು, ಅಲಂಕಾರ, ದೇವತಾರ್ಚನ, ದೇವತಾ ಕಾರ್ಯಗಳು, ನಾಟ್ಯ, ಯೋಗ, ಹೌದು, ಡಾಕ್ಟರ್, ಮೆಡಿಸನ್, ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಹೋಮ, ಹವನ, ಯಜ್ಞ, ಯಾಗ, ಜ್ಯೋತಿಷ್ಯ, ಇಂಥ ಒಂದು ಲೈನಲ್ಲಿ ಇದ್ದೀರಿ. ಫೇರ್ ಅಂಡ್ ಫೇರ್ ವೃತ್ತಿಗಳು ನಿಮ್ಮನ್ನ ಎಲ್ಲಿಗೋ ತಗೊಂಡೋಗುತ್ತೆ. ಅದು ಬಿಟ್ಟು ಅನ್ಫೇರ್, ಯಾಕಂದ್ರೆ ಗುರು ನೀಚತ್ವವನ್ನು ನೋಡ್ತಿದ್ದಾನೆ. ತುಂಬಾ ಚೆನ್ನಾಗಿ ತೋರಿಸಿ ಡಬಾಲ್ ಅಂತ ಹಾಕಿಸ್ತಕ್ಕಂಥದ್ದು. ಹೇಳ್ತಾರೆ ಸರ್, ನೀವು ಮನೆಯಲ್ಲೇ ಕೂತು ಸಂಪಾದನೆ ಮಾಡ್ಬೋದು ಬರವಣಿಗೆಯಿಂದ, ಟೈಪಿಂಗ್ ಮಾಡೋದ್ರಿಂದ, ಡಾಕ್ಯುಮೆಂಟ್ಸ್ ಇಂದ,
ಬರೀ 2,000 ರೂಪಾಯಿ ಕಟ್ಟಿ, ಆಮೇಲೆ ಇನ್ನೊಂದು 5,000 ಕಟ್ಟಿ, ಇನ್ನೊಂದು ಏನೋ, ನೀವು ಬರೀ 2,000 ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ತಿಂಗಳಾದ್ರೆ 200 ರೂಪಾಯಿ ಬರುತ್ತೆ. ಈ ತರದ್ ಏನೋ ಒಂದು ರೀತಿಯದ್ದು ನಡೆಯುತ್ತೆ. ಕಾರಕ ಭಾವನಾಸ್ತಿ ಗುರು ಉಚ್ಚಂಗತ ಹುಚ್ಚಿಳಿಸ್ಬಿಡ್ತಾನೆ ನಿಮಗೆ. ಮಕರ ರಾಶಿ, ಹ್ಯಾವ್ ಸೀನ್ ಇಟ್. ತುಂಬಾ ದೊಡ್ಡ ಹಣಕಾಸಿನ ವ್ಯವಸ್ಥೆಯ ವ್ಯಕ್ತಿ ದಿಢೀರಂತ ಅಸ್ತಂಗತ. ಅವ್ರ ಅನ್ನ ತಿಂದಿದ್ದಾನೆ, ಅವ್ರ ನೆರಳು ಪಡೆದಿದ್ದಾನೆ, ಅವ್ರ ಸಹಾಯ ಪಡೆದಿದ್ದಾನೆ. ಪುಣ್ಯಾತ್ಮ, ಸುಳ್ಳು ಹೇಳಬಾರ್ದು. ಮಕರ ರಾಶಿ ದಿಢೀರ್ ಅಸ್ತಂಗತ. ಎಷ್ಟು ನೊಂದ್ಕೋಬಿಟ್ನು. ಹಾಗೇ ಕೂತ್ಕೊಂಡು ನನ್ನ ಧರ್ಮಪತ್ನಿ ಹತ್ರ ಹೇಳ್ತಿದೆ, ಪುಣ್ಯಾತ್ಮಮ್ಮ, ತುಂಬಾ ಅವತ್ತು ನಮಾಮಿ ಶಂಕರ ಸಂದರ್ಭದಲ್ಲಿ ಆ ಮನುಷ್ಯ ಸಹಾಯ ಮಾಡಿದ್ದ, ಮರಿಬಾರ್ದು. ಆತನನ್ನ ನಂಬಿಕೊಂಡು ಇನ್ನೊಬ್ರಿಗೆ ದುಡ್ಡು ಕೊಡಿಸಿದ್ದೆ. ಅದೇ ಮಕರ ರಾಶಿ ವ್ಯಕ್ತಿ ಓಡೋಗ್ಬಿಟ್ಟ ಇನ್ನೊಬ್ಬ. ಅವರಿಂದ ಕೊಡ್ಸಿದ್ ನಾನು ಮಧ್ಯದಲ್ಲಿ ನಿಂತಿದ್ದಕ್ಕೆ ನಾನು ಕಟ್ಟಬೇಕಾಯ್ತು. ಇರ್ಲಿ, ಕಾಲಾಯ ತಸ್ಮೈ ನಮ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಎಲ್ಲರಿಗೂ ಓಡ್ತೀನಿ. ನಾನು ಹೇಳಿದಲ್ಲ, ಇದೊಂದು ಸ್ಟಾಪ್ ಅಷ್ಟೇ. ನೀವು ಬಂದಿರೋದು ಎಲ್ಲಿಂದಲೋ, ಬೇರೆ ಕಾರ್ಯಗಳು, ಬೇರೆ ಕೆಲಸಗಳು. ಸೊ ಮಕರ ರಾಶಿ ಮಾತ್ರ ಸ್ವಲ್ಪ ಆರೋಗ್ಯನೂ ನೋಡ್ಕೊಳ್ಳಿ, ವ್ಯವಹಾರಗಳು ಜಾಗ್ರತೆ ಮಕ್ಕಳು. ಇನ್ನು ಕುಂಭ ರಾಶಿ, ಧನಕಾರಕ ಗುರು 6ನೇ ಮನೇಲಿ ಉಚ್ಚಂಗತ. ಅಲ್ಲಿ ನೋಡಿ ಕುಜ, ಗುರುವಿನ ಸಾರ ಬ್ಯೂಟಿಫುಲಿ ನಿಮಗೆ ಶತ್ರುಕಾರಕ ಅನ್ನತಕ್ಕಂಥವನು. ದಶಮೇ ಭಾಗ್ಯಸ್ಥಾನಂ, ಲಾಭಮೇ ಭಾಗ್ಯಸ್ಥಾನಂ. ಖಂಡಿತ ಆ ದಶಮ ಸ್ಥಾನವನ್ನು ಗುರು ನೋಡೋದ್ರಿಂದ ಉಚ್ಛ್ರಾಯ ಸ್ಥಾಯಿಯಲ್ಲಿ ಒಂದು ಬ್ಯೂಟಿಫುಲ್ ಚೇಂಜಸ್ ಬರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ನೋಡಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಪಬ್ಲಿಕೇಶನ್, ಪ್ರಿಂಟಿಂಗ್, ಇಂಜಿನಿಯರ್ಸ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಆಟೋಮೊಬೈಲ್ ಇಂಜಿನಿಯರ್ಸ್, ಆರ್ಟಿಸ್ಟ್ಗಳು, ಸೆಟ್ ಹಾಕೋವರು, ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವರು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸ್, ಬ್ಯಾಕ್ ಗ್ರೌಂಡ್ ಸ್ಟಂಟ್ಸ್, ಇದೆಲ್ಲ ಹೇಳ್ತೀವಲ್ವಾ. ಸೊ ಮಾಧ್ಯಮ, ಹಾಗೆ ಬ್ಯಾಕ್ ಗ್ರೌಂಡ್ ಕೆಲಸಗಳು, ಡಾಕ್ಟರ್ ಹಿಂದ್ಗಡೆ ಕೆಲಸ ಮಾಡೋ ನರ್ಸು, ಆ ಒಂದು ಸಹಾಯಕರು, ವೈದ್ಯಕೀಯ ಸಹಾಯಕ ಸಿಬ್ಬಂದಿಗಳು, ಟೀಚರ್ ಹಿಂದ್ಗಡೆ ಅಡ್ಮಿನ್ ಇರ್ತಾರೆ, ಅಲ್ಲೊಬ್ರು ಕ್ಲರ್ಕ್ ಇರ್ತಾರೆ, ಸೋ ಮೆನಿ ಪೀಪಲ್, ಫೆಸಿಲಿಟಿ ಅವರು ಇರ್ತಾರೆ. ಅಂತಹ ಒಂದು ವೃತ್ತಿ ಉದ್ಯೋಗ, ಹಿಂದ್ಗಡೆ ನಿಂತು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸ ಕಾರ್ಯ ವೃತ್ತಿ ಕೊಂಬದ್ರೋಣ ಮಳೆ. ದಶಾಭುಕ್ತಿ ಚೆನ್ನಾಗಿರಬೇಕು, ನೆನಪಿಟ್ಟುಕೊಳ್ಳಿ. ದಶಾನಾಥ ನಿಮ್ಮ ಜಾತಕ ಪರೀಕ್ಷಿಸ್ಕೊಳ್ಳಿ. ಇನ್ನು ವಿಶೇಷವಾಗಿ ಮೀನರಾಶಿ, ಕದಲು ಬಿಟ್ಟಿದ್ದಾನೆ ನನ್ನ ಗುರು. ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಶುಭ ಸುದ್ದಿ ಆಗಿರುತ್ತೆ. ಒಂದು ವಾಹನವೋ, ಒಂದು ಜಾಗ ತಗೊಂಡಿರೋದು, ಒಂದು ಯಾವುದೋ ಒಂದು ಚಿಕ್ಕನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು, ವೃತ್ತಿಯಲ್ಲಿ ಒಂದು ಅದ್ಭುತವಾದಂಥ ದಾರಿ, ಸಂಕಲ್ಪ, ಮಾರ್ಗದರ್ಶನ ಆಗ್ತಿರ್ತಕ್ಕಂಥ ಒಂದು ಭಾವ. ಬ್ಯೂಟಿಫುಲ್, ಚೆನ್ನಾಗಿದೆ. ಡೋಂಟ್ ವರಿ, ಗೋ ಎಟ್, ಧೈರ್ಯವಾಗಿ ಮುಂದಕ್ಕೆ ಹೋಗತಕ್ಕಂಥದ್ದು ಮಾಡಿ. ಕುಜ ಅಷ್ಟಮ, ಗಾಬರಿ ಪಡಬೇಡಿ. ಗುರು ಸಾರದಲ್ಲಿದ್ದಾನೆ. ಗುರು ನಕ್ಷತ್ರ, ವಿಶಾಖ ನಕ್ಷತ್ರ ಸಾರದಲ್ಲಿದ್ದಾನೆ. ಗುರು ಬೇರೆ ಪೂರ್ವ ಪುಣ್ಯ ಸ್ಥಾನವನ್ನ, ನಿಮ್ಮ ಭಾಗ್ಯಸ್ಥಾನವನ್ನ, ಭಾಗ್ಯೋದಯ ಆಗುತ್ತೆ. ದೊಡ್ಡ ವ್ಯಕ್ತಿಗಳ ಪರಿಚಯ ನಿಮಗೂ ಅಷ್ಟೇ. ಬಟ್ ಬುಧ ಕುಜ ಸೇರಿದಾಗ ನಮಗ್ ಸ್ವಲ್ಪ ಭಯ. ವಿಪರೀತ ಐಡಿಯಾಸು, ವಿಪರೀತ ಇನ್ವೆಸ್ಟ್ಮೆಂಟ್ ಬುದ್ಧಿ, ಇದು ಮಾಡೋಣ, ಅದು ಮಾಡೋಣ, ಇದನ್ನ ನೋಡೋಣ, ಅದನ್ನ ನೋಡೋಣ ಅನ್ನುವಂಥ ಒಂದು ಗಲಿಬಿಲಿಗಳನ್ನ ಇಡ್ತಕ್ಕಂಥದ್ದು ಇಡ್ತಾನೆ. ನಾನಾ ಐಡಿಯಾಗಳು, ಅವರೊಂದು ಕೊಡು, ಇವರೊಂದು ಕೊಡು, ಈ ರೀತಿ ಆಗತಕ್ಕಂಥದ್ದು ಒಂದು ಸ್ವಲ್ಪ ಉಂಟು. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ಉದ್ಯೋಗ, ಇವುಗಳಲ್ಲಿ ಸ್ವಲ್ಪ ಎಚ್ಚರಿಕೆ. ಸಂಗಾತಿ ವಿಚಾರದಲ್ಲಿ ನಿಮ್ಮ ಸಂಗಾತಿ, ಜೀವನ ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಅಸಮಾಧಾನ ಇರತಕ್ಕಂಥದ್ದು ಉಂಟು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.